ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಫಸ್ಟ್ ಜಾನ್, ಒಂದು ಯೋಹಾನ, ಯೋಹಾನ, ಒಂದು ಯೋಹಾನ 3. Hallelujah. Hallelujah. Spirit of God, Spirit of God. Amen. 5ನೇ ವಚನ 5, 5th 5, 3, 5, 3, 5. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಈ ಭೂಮಿಯಲ್ಲಿ ಲೋಕದಲ್ಲಿ ಪ್ರತ್ಯಕ್ಷನಾದನು. ನಿಮಗೆ ಗೊತ್ತಾಗಿದೆ ಯೇಸು ಕ್ರಿಸ್ತನಲ್ಲಿ ಪಾಪವಿಲ್ಲ. ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡುವವನು ಮಾಡಲು, ಪಾಪ ಮಾಡುವವನು ತಿಳಿದವನು. ಅಯ್ಯಯ್ಯೋ, ಪಾಪ ಮಾಡೋ ಮನುಷ್ಯನ ದೇವರು ನೋಡಕ್ಕಾಗಲ್ಲ. ನೋಡಲಿ, ಪಾಪ ಮಾಡುವವನು ಆತನನ್ನು ಕಂಡವನು ಅಲ್ಲ, ತಿಳಿದವನು ಅಲ್ಲ. ನಾವು ಪರಿಶುದ್ಧರಾಗಬೇಕು. ಇವತ್ತಿಂದ ಇನ್ನೂ ಪರಿಶುದ್ಧರಾಗಬೇಕು. ನಿಮ್ಮಲ್ಲಿ ಯಾರನ್ನು ಇನ್ನೂ ಪಾಪದಲ್ಲಿದ್ರೆ ತಿರುಗಿ ದೇವರ ಕಡೆಗೆ ಪರಿಶುದ್ಧರಾಗಬೇಕು. ಇನ್ನು ನಿಮ್ಮಲ್ಲಿ ದೀಕ್ಷಾಸ್ಥಾನ ತಕೊಂಡಿರೋರು, ನೀವು ದೀಕ್ಷಾಸ್ಥಾನ ತಕೊಂಡು ದೇವರ ಕಡೆಗೆ ತಿರುಗಬೇಕು. ದೀಕ್ಷಾಸ್ಥಾನ ತಕೊಂಡು ಇನ್ನು ನಿಮ್ಮಲ್ಲಿ ಯಾರಾದ್ರೂ ಪಾಪದಲ್ಲಿದ್ರೆ ನೀವು ದೇವರ ಕಡೆಗೆ ತಿರುಗಬೇಕು. ಪಾಪಿ ದೇವರ ಹತ್ರ ಹೋಗಕ್ಕಾಗಲ್ಲ. ಪಾಪಿ ದೇವರ ಹತ್ರ ರೀಚ್ ಮಾಡಕ್ಕಾಗಲ್ಲ. ಪಾಪ ದೇವರಿಗೆ ಸಂಬಂಧಪಟ್ಟಿದ್ದಲ್ಲ, ಪಾಪ ಸೈತಾನನಿಗೆ ಸಂಬಂಧಪಟ್ಟಿದ್ದು. ಪಾಪ ಸೈತಾನ ಪರಲೋಕದಲ್ಲಿ ಮಾಡ್ದ, ಭೂಲೋಕದಲ್ಲಿ ಬಂದು ಏದೇನ್ ತೋಟದಲ್ಲಿ ಆದಾಮನು ಮೊದಲನೇ ಮನುಷ್ಯನ ಹತ್ರ ಮಾಡಿಸ್ತಾನೆ. ಸ್ಪಷ್ಟವಾಗಿ ಕೇಳಿ, ಮೊದಲನೇ ಪದಕ್ಕೆ ಬರೋಣ. ಪಾಪಗಳನ್ನ ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನು. ಕ್ರಿಸ್ಮಸ್ ಮಾಡಿ, ಕ್ರಿಸ್ತನ ಬರ್ತಡೇ ಮಾಡಿ, ಕ್ರಿಸ್ತನಂತೂ ಬರ್ತಡೇ ಮಾಡಿ ಅಂತ ಎಲ್ಲಿ ಹೇಳಿಲ್ಲ. ನಾನು ಹೋದ ವಾರ ಕಾಸಿರೋರು ಮಾಡಿ, ಸಾಲದಲ್ಲಿರೋರು ಮಾಡಬೇಡಿ ಅಂದೆ. ಆದ್ರೆ ಕ್ರಿಸ್ತನು ಎಷ್ಟು ರೀಸನ್ಗೆ ಈ ಭೂಮಿಗೆ ಬಂದ. ಅದರಲ್ಲಿ ಒಂದು ರೀಸನ್ ಪಾಪಗಳನ್ನ ಹೋಗಲಾಡಿಸು. ಪಾಪಗಳೆಲ್ಲಿತ್ತು? ಪಾಪ ಎಲ್ಲೆಡಗಿತ್ತು? ಈ ಲೋಕವೆಲ್ಲ ತುಂಬೋಗಿತ್ತು. ಮನುಷ್ಯ ಹೃದಯ ತುಂಬೋಗಿತ್ತು, ಆಲೋಚನೆ ತುಂಬೋಗಿತ್ತು, ಕೈಗಳು ತುಂಬೋಗಿತ್ತು, ಬಾಯಿ ತುಂಬೋಗಿತ್ತು. ತುಟಿಗಳಲ್ಲಿ ಪಾಪ, ನಾಲಿಗೆಯಲ್ಲಿ ಪಾಪ, ಹೃದಯದಲ್ಲಿ ಪಾಪ, ಕಾಲುಗಳಲ್ಲಿ ಪಾಪ, ಕೈಗಳಲ್ಲಿ ಪಾಪ, ಕಣ್ಣುಗಳಲ್ಲಿ ಪಾಪ. ಆಲೋಚನೆ ಎಲ್ಲ ಕೆಟ್ಟತೆ ಮನುಷ್ಯಂದು. ಪಾಪ 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 ನಮ್ಮನ್ನ ನರಕಕ್ಕೆ ತಗೊಂಡು ಹೋಗ್ತೈತೆ. ಒಂದು ಮನುಷ್ಯ ಪಾಪದಲ್ಲಿದ್ರೆ ಏನೇನು ನಷ್ಟ ಗೊತ್ತಾ? ಒಂದು, ನರಕಕ್ಕೆ ಹೋಗ್ತಾನೆ. ಹೇಳಿ ಎಲ್ಲಾರು. ಎರಡನೇದು, ಮರಣವನ್ನು ಹೊಂದುತ್ತಾನೆ. ಹೇಳಿ, ಎರಡನೇದು ಮರಣ. ಮೂರನೇದು, ಪಾಪ ರೋಗಗಳನ್ನ ಕೊಡ್ತಾ ಇದೆ. ಎಲ್ಲಾರು ಹೇಳಿ, ರೋಗ ಕೊಡ್ತಾ ಇದೆ ಅಂತ. ಮೂರನೇದು, ಅಸಮಾಧಾನವನ್ನ ಕೊಡ್ತಾ ಇದೆ. ಸಮಾಧಾನಕ್ಕೆ ಆಪೋಸಿಟ್ ಪದ ಯಾವುದು? ನಾಲ್ಕನೇದು, ಆಮೇಲೆ ಐದನೇದು, ದೇವರಿಂದ ದೂರ ಮಾಡ್ತದೆ. ಆರನೇದು, ಆಮೇಲೆ ಅವಮಾನವನ್ನ ಕೊಡ್ತೈತೆ ಪಾಪ. ಏಳನೇದು, ಶಾಪವನ್ನ ಕೊಡ್ತೈತೆ. ಎಂಟನೇದು, ಆಮೇಲೆ ನಿತ್ಯತ್ವವನ್ನ ತೆಗೆದು ಬಿಡ್ತೈತೆ. ಅದೇ ಒಬ್ಬ ಮನುಷ್ಯ ಯೇಸು ಕ್ರಿಸ್ತನ ಹತ್ರ ಬಂದು ತನ್ನ ಪಾಪಗಳನ್ನ ಹೇಳ್ಕೊಂಡು, ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು, ದೇವ್ರೇ ನಾನು ಸುಳ್ಳು ಹೇಳ್ತೀನಿ, ದೇವ್ರೇ ನಾನು ಮೋಸಗಾರ, ದೇವ್ರೇ ನಾನು ರೌಡಿ, ದೇವ್ರೇ ನಾನು ಕೊಲೆಗಾರ, ದೇವ್ರೇ ನಾನು ವೇಶ್ಯಿ, ದೇವ್ರೇ ನಾನು ವ್ಯಭಚಾರಿ, ದೇವ್ರೇ ನಾನು ಲಂಚಕೋರನು, ದೇವ್ರೇ ನಾನು ಅನ್ಯಾಯಗಾರನು, ದೇವ್ರೇ ನಾನು ಮೋಸದಿಂದ ತುಂಬಿದ್ದೀನಿ, ದೇವ್ರೇ ಎಲ್ಲಾ ಕೆಟ್ಟ ಬುದ್ಧಿ ನನ್ನ ಹತ್ರ ಇದೆ, ಎಲ್ಲಾ ಬ್ಯಾಡ್ ಆಫೀಸ್ ನನ್ನ ಹತ್ರ ಇದೆ, ಎಲ್ಲಾ ದುರಭ್ಯಾಸ ನನ್ನ
ಹತ್ರ ಇದೆ, ನಾನು ಕೆಲವು ಕುಟುಂಬಗಳನ್ನ ಕೆಡಿಸಿದ್ದೀನಿ, ನಾನು ಕೆಲವು ಕುಟುಂಬಗಳನ್ನ ಬ್ರೋಕ್ ಮಾಡಿದ್ದೀನಿ ಅಂತ ಅನೇಕ ಪಾಪಗಳು ಒಂದು ಮನುಷ್ಯ ಬಿದ್ದಿರ್ತಾನೆ. ವಿಗ್ರಹ ಆರಾಧನೆ ಮಾಡಿದ್ದೀನಿ, ನಾನು ಎಲ್ಲಾ ವಿಧವಾದ ಶೋಧನೆ ಪಾಪದಲ್ಲಿ ಸುಳಿಯಲ್ಲಿ ಸಿಲುಕಿ ನರಳ್ತಾ ಇದ್ದೀನಿ, ನಿನ್ನ ರಕ್ತದಿಂದ ತೊಳೆಯಂತ ಈ ಶಿಲುಬೆ ಅಡಿಯಲ್ಲಿ ಬಂದು ನೋಡಿ, ನನ್ನನ್ನ ಈ ಶಿಲುಬೆ ಅಡಿಯಲ್ಲಿ ಬಂದು ಮೊಣಕಾಲು ಹಾಕಿ ಪಶ್ಚಾತ್ತಾಪ ಪಟ್ಟು ಆಮೇನ್ ಆ ಪರಿಸಾಯನು ಆಮೇನ್ ಆ ಸುಂಕದವನು ಪ್ರೇ ಮಾಡುವಾಗ, ದೇವರೇ ನಾನು ಪಾಪಿ, ನನ್ನನ್ನ ಕರುಣಿಸು. ಅವನು ಹೆಂಗ್ ಪ್ರೇ ಮಾಡಿದ ನಾನು ನೋಡಿ, ದೇವ್ರು ನೋಡೋಕು ಆಗ್ತೀರಾ, ತಲೆ ಬಗ್ಗಿಸ್ಕೊಂಡು ಪರಲೋಕದ ಕಡೆ ತಲೆ ತಗ್ಗು ಮನಸ್ಸಿಲ್ದಿರಾ, ಹಿಂಗ ಎದೆಯನ್ನು ಹೊಡ್ಕೊಂಡು ನಾನು ಪಾಪಿ, ನಾನು ಪಾಪಿ, ನಾನು ಪಾಪಿ, ದೇವ್ರೆ ನಿನ್ನ ರಕ್ತದಿಂದ ತೊಳಿ, ನಿನ್ನ ರಕ್ತದಿಂದ ತೊಳಿ. ದಾನ ಧರ್ಮದಿಂದ ಪಾಪ ನಿವಾರಣೆ ಆಗಲ್ಲ, ರಕ್ತ ಸುರಿಸಿದ ಪಾಪ ನಿವಾರಣೆ ಆಗಲ್ಲ. ಪ್ರತಿ ಗ್ರಂಥಗಳು ಹೇಳ್ತೈತೆ, ಪ್ರತಿ ಮಾರ್ಗದವರು ಹೇಳ್ತೈತೆ, ಪ್ರತಿ ಧರ್ಮ ಹೇಳ್ತೈತೆ ಈ ಮಾತನ್ನ, ರಕ್ತವಿದ್ರ ವಿಮೋಚನೆ ಆಗಲ್ಲ. ಮನುಷ್ಯ ಪಾಪದಲ್ಲಿ ಇರುವಾಗ, ತನ್ನ ಪಾಪಗಳಲ್ಲಿ ನರಳುತ್ತಾ ಇರುವಾಗ ಶಾಪಗಳು, ರೋಗಗಳು, ಕಟ್ಟುಗಳು, ತೀರದ ರೋಗ, ತೀರದ ಶಾಪ, ತೀರದ ಕಷ್ಟ, ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟ್, ಕಷ್ಟದ ಮೇಲೆ ಕಷ್ಟ, ರೋಗದ ಮೇಲೆ ರೋಗ, ಬಂದಿದ್ದು ದುಡ್ಡು ನಿಲ್ಲಲ್ಲ, ಸಾಲ ಸಾಲ ಸಾಲ, ರೋಗ ರೋಗ, ಆಸ್ಪತ್ರೆ ಆಸ್ಪತ್ರೆ, ಆ ಜೊತೆಲಿ ಭಯ 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 ಭಯ. ಇದು ಶಾಪದ ಗುರುತು, ಇದು ಪಾಪದ ಗುರುತು. ತಲಾಂತರಗಳಿಂದ ತಂದೆ ತಾಯಿ ತಾತ ಅಜ್ಜಿ ಮಾಡಿರೋದೆಲ್ಲ ನಿನ್ ಮೇಲೆ ಬಂದಿರ್ತದೆ. ಅವ್ರು ಎಷ್ಟು ಸಂಸಾರದಲ್ಲಿ ಕಡಿಸಿದ್ರು, ನೀನಂತೂ ಒಬ್ಬರನ್ನ ಕಟ್ಕೊಂಡಿರ್ತೀಯ. ಅವ್ರು ಯಾರನ್ನ ಕೆಡಿಸಿರ್ತಾರೆ, ದೇವಸ್ಥಾನ ಕಟ್ಟಿ ಪೂಜೆ ಮಾಡಿರ್ತಾರೆ, ಆಹುತಿಗಳನ್ನ ಕೊಟ್ಟಿರ್ತಾರೆ, ಮಕ್ಕಳನ್ನ ಕೊಲೆ ಮಾಡಿರ್ತಾರೆ, ಆಮೇನ್ ಅಬಾಷನ್ ಮಾಡಿರ್ತಾರೆ. ಅಬಾಷನ್ ಕೂಡ ಒಂದು ಮರ್ಡರ್, ಗೊತ್ತಾ ನಿಮ್ಗೆ? ಅಬಾಷನ್ ಆವಾಸ್ನ ಹೋಗಿ ಮಗು ಬೇಡ ಅಂತ ತೆಗೆಸೋದು ಒಂದು ಮರ್ಡರ್, ಕೊಲೆ, ಪಾಪ. ಅವು ಬಂದು ನಮ್ಮನ್ನ ಕಾಡ್ತಾ ಇರ್ತವೆ. ಆ ಶಾಪಗಳು ನಮ್ಮ ಮೇಲೆ ಹಿಡಿತನ ಗಟ್ಟಿಯನ್ನು ಹಿಡಿದಿರ್ತೈತೆ. ಆಮೇಲೆ ಇಂಥವೆಲ್ಲಾನು ಯಾರನ್ನ ಕೊಲೆ ಮಾಡಿದ್ರೆ, ಯಾರನ್ನ ಮಾಟ ಮಂತ್ರ ನೀನ್ ಮಾಡಿಲ್ಲ, ನಿನ್ ತಂದೆ ತಾಯಿ ಮಾಡಿಲ್ಲ, ನಿನ್ ತಾತ ಅಜ್ಜಿ ಮಾಡಿದ್ರೆ, ಅವ್ರ ದೇವ್ರ ಕಡೆಗೆ ತಿರುಗಿ ಅವ್ರ ಮಕ್ಕಳಿಗೆ ರಕ್ಷಣೆ ಕೊಡಿಸಿ ಹೋಗಿದ್ರೆ ನಿನ್ 3ನೇ ತಲೆ ನಿನ್ ಮೇಲೆ ಬರಲ್ಲ. ನೀನ್ ಮನ ಮುರುಗಿ ದೇವ್ರ ಕಡೆ ತಿರುಗಿದ್ರಿ, ಇವತ್ತು ಆ ಶಾಪದಿಂದ ಪಾಪದಿಂದ ಮುಕ್ತಿ. ಯಾಕೆ ಈ ಲೋಕಕ್ಕೆ ಯೇಸು ಕ್ರಿಸ್ತನು ಬಂದಿದ್ದು? ಪಾಪಗಳನ್ನ ಹೋಗಲಾಡಿಸೋದಕ್ಕೆ. ಈ ಪ್ರಪಂಚವೆಲ್ಲ ಪಾಪ ತುಂಬೋಗಿತ್ತು, ಮಾನವ ಕುಲ ಪಾಪ ತುಂಬೋಗಿತ್ತು, ಎಲ್ಲಾ ದೇಶಗಳು ಪಾಪ ತುಂಬೋಗಿತ್ತು, ಭೂಮಿ ಎಲ್ಲ ಪಾಪಮಯವಾಗಿತ್ತು, ವಸ್ತುಗಳೆಲ್ಲ ಪಾಪ ಆಗಿತ್ತು, ಮನುಷ್ಯರೆಲ್ಲ ಪಾಪ ಮಾಡೋರಾಗಿದ್ರು. ಒಬ್ಬೊಬ್ರು ಕೂಡ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಾಣದೇ ಇದ್ರು. ದೇವರು ಅವ್ರ ಹತ್ರ ಅವ್ರು ಶ್ರಮಿಸೋದಕ್ಕಾಗಿ ತಾನೇ ಮನುಷ್ಯನಾಗಿ, ತಂದೆಯಾದ ದೇವರು ತಾನೇ ಮನುಷ್ಯನಾಗಿ ಯೇಸು ಹೆಸರಲ್ಲಿ ನಮ್ಮ ಹತ್ರ ಬಂದ. ಅದನ್ನೇ ಕ್ರಿಸ್ಮಸ್ ಅಂತ ಮಾಡ್ತಾರೆ ಎಲ್ಲರೂ. ಆಮೆನ್, ಹಲ್ಲೆಲೂಯಾ. ನಾವು ತೆಮಿಳಾಡಲ್ಲ, ಪಾವಂಗಲ್ ಪೋಕಾಮೆ ಶಾವಂಗಲ್ ನೀಕಾಮೆ ಅಂತ. ಆಮೆನ್, ಹಲ್ಲೆಲೂಯಾ. ಪಾಪಗಳನ್ನ ಹೋಗಲಾಡಿಸೋದಕ್ಕಾಗಿ. ಸರಿ, 4000 ವರ್ಷ ಈ ಭೂಮಿ ಇತ್ತಲ್ಲ, ಯೇಸು ಬರ್ದಿದ್ ಮುಂಚೆ ಎಷ್ಟೋ ಮಾನೀಯರು ಬಂದ್ರು, ನಾನೇ ದೇವರಂತ ಬಂದ್ರು, ನಾನೇ ಪ್ರಜೆ ಅಂತ ಬಂದ್ರು, ದೊಡ್ಡ ದೊಡ್ಡ ಮೇಧಾವಿಗಳು ಬಂದ್ರು. ಅವರು ಕೂಡ ಪ್ರಾಣ ಹತ್ಯೆ ಆಯ್ತು, ಅವರು ಕೂಡ ಸತ್ರು. ಅವ್ರ ಯಾರ ರಕ್ತದಲ್ಲಿ, ಅವ್ರ ಯಾರ ಬಲಿಗಳಲ್ಲಿ ಪಾಪ ನಿವಾರಣೆ ಯಾಕಾಗಿಲ್ಲ? ಯೇಸು ಕ್ರಿಸ್ತನ ರಕ್ತದಲ್ಲಿ ಯಾಕೆ ನಿವಾರಣೆ ಆಯ್ತು? ಯೇಸು ಕ್ರಿಸ್ತನ ರಕ್ತ ಪರಿಶುದ್ಧವಾದದ್ದು, ದೈವಿಕವಾದದ್ದು, ಪವಿತ್ರವಾದದ್ದು, ಪಾಪವಿಲ್ಲದ್ದು, ಪಾಪವಿಲ್ಲದ್ದು. ಆ ರಕ್ತ ಮಾತ್ರ ನಿನಗೆ ಬಿಡುಗಡೆ ಕೊಡೋದು. ಕೋಳಿ ಕುರಿ ರಕ್ತ ನಿನಗೆ ಬಿಡುಗಡೆ ಕೊಡಲ್ಲ. ಪಾಪಿ ಮನುಷ್ಯನ ರಕ್ತ ಬಲಿ ಕೊಟ್ರೆ ನಿನ್ ಮಗನ ಎತ್ಕೊಂಡೋಗಿ ಯಾರಿಗನ್ನ ಕಳೆದ್ರೆ ಕೂಡ ನಿನಗೆ ಬಿಡುಗಡೆ ಕೊಡಲ್ಲ. ಇಷ್ಟಿಷ್ಟು ಕಾಣಿಕೆಯನ್ನು ತಕೊಂಡೋಗಿ ದೊಬ್ಬಿದ್ರೆ ಚರ್ಚ್ ಎಲ್ಲೋ, ದೇವಸ್ಥಾನದಲ್ಲೋ, ಮಂದಿರದಲ್ಲಿ ನಿನಗೆ ಬಿಡುಗಡೆ ಸಿಗಲ್ಲ. ಚರ್ಚ್ ಕೂಡ ಹೇಳಿದೆ, ಚರ್ಚ್ ಕಾಣಿಕೆ ಕೊಟ್ಬಿಟ್ರೆ ನಮ್ಮ ಪಾಪ ಪರಿಹಾರ. ನೋ, ಯೇಸುವಿನ ರಕ್ತ ನಿನ್ ಮೇಲೆ ಸುರಿಸಲ್ಪಡ್ಬೇಕು ಅಂತ ನೀನು ವಿಶ್ವಾಸ ಮಾಡಿದ್ರೆ ಈಗಲೇ ಅದು ನಿನ್ನ ಮೇಲೆ ಬರ್ತಾ ಇದೆ. ಸೊ ಒಂದು ಪಾಪಿ ತನ್ನ ಪಾಪ ತನಗೆ ಗೊತ್ತಾಯ್ತು, ನಾನು ಮೋಸದಲ್ಲಿ ಇದ್ದೀನಿ, ಅನ್ಯಾಯದಲ್ಲಿ ಇದ್ದೀನಿ, ನನ್ನ ಹೃದಯ ಎಲ್ಲ ಕೆಟ್ಟಿದೆ, ನನ್ನ ಮನಸ್ಸೆಲ್ಲ ಕೆಟ್ಟಿದೆ, ನನ್ನ ಕಾರ್ಯಗಳೆಲ್ಲ ಕೆಟ್ಟಿದೆ, ನನ್ನ ಆಲೋಚನೆ ಎಲ್ಲ ಕೆಟ್ಟಿದೆ, ನಾನು ತುಂಬಾ ಮೋಸಗಾರ, ನಾನು ದೊಡ್ಡ ಕೊಲೆ ಪಾತಕ, ನಾನು ತುಂಬಾ ಅನ್ಯಾಯಗಾರನು, ನನ್ನ ಮನೆಯವರಿಗೆ ಮೋಸ ಮಾಡಿದ್ದೀನಿ, ನಾನೊಬ್ಬ ದೊಡ್ಡ ಕಳ್ಳ ಅಂತ ದೇವ್ರ ಹತ್ರ ಬಂದು ಕೂತ್ಕೊಂಡು ಹೇಳಿ, ನಾ ಪಶ್ಚಾತ್ತಾಪ ಪಟ್ಟು ಈ ಶಿಲುಬೆಯಲ್ಲಿ
ನಾವು ಒಪ್ಪಿಸ್ಕೊಡುವಾಗ ತನ್ನ ರಕ್ತ ನನ್ನ ಮೇಲೆ ಸುರಿಸ್ತಾನೆ. ಆ ಪಾಪಿ ಮೇಲೆ ರಕ್ತನ ಸುರಿಸ್ತಾನೆ, ಆಗ್ಲೇನೆ ಪರಿಶುದ್ಧ ನಾನು. ಸರಿ, ಆದ್ರೆ ನಿನ್ಗೇನ್ ಲಾಭ? ಪರಿಶುದ್ಧನಾಗ ಏನ್ ಲಾಭ? ಮೊದಲನೇದು ನಿತ್ಯ ಜೀವ. ಎಲ್ಲರೂ ಹೇಳಿ. ಎರಡನೇದು ದೇವರ ಮಹಿಮೆಯನ್ನ ನೋಡ್ತೀವಿ. ಹೇಳಿ, ಮಹಿಮೆಯನ್ನು. ಮೂರನೇದು ಸಮಾಧಾನವನ್ನ ಪಡಿತೀಯ, ಶಾಶ್ವತ ಸಮಾಧಾನ. ಅದು ಡ್ರಿಂಕ್ಸ್ ಅಲ್ಲಿ, ಡ್ರಗ್ಸ್ ಅಲ್ಲಿ, ಫ್ರೆಂಡ್ಸ್ ಅಲ್ಲಿ, ಟಿವಿಯಲ್ಲಿ, ಬಾರಲ್ಲಿ ಸಿಗೋ ಸಮಾಧಾನ ಅಲ್ಲ, ಮೇಲಿನಿಂದ ಬರೋ ಸಮಾಧಾನ. ಯೇಸು ಕ್ರಿಸ್ತನೆಂಬ ಸಮಾಧಾನ, ರಕ್ಷಕನೆಂಬ ಸಮಾಧಾನ ಸಿಗ್ತದೆ. ನಾಲ್ಕನೇದು ರಕ್ಷಣೆ ಸಿಗ್ತೈತೆ. ಐದನೇದು ಸ್ವರ್ಗ ಅಂದ್ರೆ ಪರಲೋಕ ಸಿಗುತ್ತೆ. ಆರನೇದು ರೋಗ ನಿವಾರಣೆ. ಏಳನೇದು ಶತ್ರುವಿನ ಸೈತಾನ ಮೇಲೆ ನಿನಗೆ ಅಧಿಕಾರ ಮಾಡ್ತದೆ. ನಿನ್ ಪಾಪದಲ್ಲಿರುವಾಗ ಸೈತಾನ ನಿನ್ನನ್ನ ಕಂಟ್ರೋಲ್ ಮಾಡ್ತಾನೆ. ನೀನ್ ಪರಿಶುದ್ಧನಾದಾಗ ಅವನ್ನ ನೀನ್ ಕಂಟ್ರೋಲ್ ಮಾಡ್ತೀಯ. ಹಲ್ಲೆಲೂಯಾ. ಆಮೇಲೆ ಇನ್ನೊಂದು ಗೊತ್ತಾಯ್ತಲ್ಲಿ ಸೀಕ್ರೆಟ್, ನಾನು ಪಾಪಿ, ನಾನು ಕೆಟ್ಟವನು, ನಾನು ತುಂಬಾ ಮೋಸಗಾರ, ನಾನು ಅನ್ಯಾಯ ಮಾಡ್ತೀನಿ ಒಡ ಹುಟ್ಟಿದವ್ರಿಗೆ. ಇಂಥದ್ದು ನಮ್ಮ ಮನಸ್ಸಿಗೆ ಗೊತ್ತೇ ಆಗಲ್ಲ. ನಮ್ದವ್ರಿಗೆ ಮೋಸ ಮಾಡ್ತೀನಿ, ಹೆಂಡತಿಗೆ ಮೋಸ ಮಾಡ್ತೀನಿ, ಗಂಡನ ಮೋಸ ಮಾಡ್ತಾ ಇದ್ದೀನಿ ಅನ್ಸೋದೇ ಇಲ್ಲ. ಪಾಪದಲ್ಲಿರುವಾಗ ಫುಲ್ ಬ್ಲೈಂಡ್, ನಮ್ಮ ಕಣ್ಣುಗಳೇ ಅಂಧತ್ವ. ನಮ್ಮ ಆಲೋಚನೆ, ಥಿಂಕಿಂಗ್ ಎಲ್ಲ ನೀನ್ ಏನಿಲ್ಲ, ಕರೆಕ್ಟ್ ಆಗಿದೆಯಾ, ಕರೆಕ್ಟ್ ಅಂತ ಇರ್ತಾನೆ ಸೈತಾನ. ನಾವು ಹಂಗೆ ವರ್ಷ ಗಟ್ಲೆ ಕಳಿತೀವಿ, ದಿನ ಗಟ್ಲೆ, ತಿಂಗಳು ಗಟ್ಲೆ, ವರ್ಷ ಗಟ್ಲೆ ಕಳೆದು ಕೆಲವರು ಪಾಪದಲ್ಲೇ ಸತ್ತು ಹೋಗ್ತಾರೆ. ದೊಡ್ಡ ನಷ್ಟ ನೋಡಿ ಅದು. ಭೂಮಿಗೆ ಬಂದು ಯೇಸುವನ್ನು ಅರಿಯದೆ ಆ ರಕ್ತದಿಂದ ತೊಳೆಯಲ್ಪಡದೆ ಸಾಯೋದು ದೊಡ್ಡ ಅಪಾಯ. ಅವರು ಪ್ರಾಣ ಹೋಗೋವರೆಗೂ ಅದು ಗೊತ್ತಾಗಲ್ಲ ಅವರಿಗೆ. ಹೋಗಿದ್ದ ಕ್ಷಣದಲ್ಲೇ ಆ ಡೆಡ್ ಬಾಡಿ ಕುಸಿದು ಕೆಳಗಡೆ ಬೀಳ್ತೈತೆ. ಹಾಸ್ಪಿಟಲಲ್ಲೋ, ಮನೆಯಲ್ಲೋ, ಮಂಚದಲ್ಲೋ, ಬಾತ್ರೂಮ್ ಅಲ್ಲೋ, ಟಾಯ್ಲೆಟ್ ಅಲ್ಲೋ, ರೋಡ್ ಅಲ್ಲೋ. ಆದ್ರೂ ಅವ್ರಿಗೆ ಗೊತ್ತಾಗ್ತದೆ, ಯೇಸುನೇ ನಿಜ ದೇವರು, ನಮಗೆ ಸ್ವರ್ಗ ಕೊಡೋದು. ಅಲ್ಲಿ ತನಕ ಮನುಷ್ಯನಿಗೆ ಗೊತ್ತಾಗಲ್ಲ. ಇಂಥ ಸಂದೇಶಗಳನ್ನ ಕೊಡ್ಬೇಕು, ಕೇಳ್ಬೇಕು, ಯಾರನ್ನ ಅವ್ರಿಗೆ ಸುವಾರ್ತೆ ಹೇಳ್ಬೇಕು, ಸಭೆಗೆ ಬರ್ಬೇಕು, ಪಾಸ್ಟರ್ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು, ಅವ್ರ ಅದನ್ನ ನಂಬಬೇಕು. ಆವಾಗ್ಲೇನೆ ಅದು ಗೊತ್ತಾಗೋದು. ಅನ್ಯತಾ ಸತ್ತಾಗ ಗೊತ್ತಾಗುತ್ತೆ. ಯಾಕಂದ್ರೆ ಸತ್ತಿರೋರು ಯಾರೊಬ್ರು ಬಂದು ಹೇಳಲ್ಲ. ಸತ್ತಿರೋರೊಳಗಡೆ ಇದುವರೆಗೂ ಬಂದು ಹೇಳಿರೋರು ಅಂದ್ರೆ ಯೇಸು ಕ್ರಿಸ್ತನು ಮಾತ್ರ. ಬೇರೆ ಯಾರು ಸತ್ತೋರು ಮನುಷ್ಯರಲ್ಲಿ ಇನ್ನೂ ಎದ್ದೇಳಿಲ್ಲ. ಹಂಗೊಂದು ವೇಳೆ ಎದ್ದೇಳಿದು ತಿರ್ಗಾ ಅವ್ರಿಗೆ ಶರೀರ ಮರಣ ಬಂದ್ಬಿಡ್ತದೆ. ಏನ್ ಮರಣ? ಶರೀರ ಮರಣ ಬಂದ್ಬಿಡ್ತದೆ. ಗಮನ ಕೊಟ್ಟು ಕೇಳ್ಬೇಕು ಒಂದೊಂದು ಮಾತು ಕೂಡ. ನಿಮ್ಮಲ್ಲಿ ದೀಕ್ಷಾ ಸ್ಥಾನ ತಗೊಂಡಿರೋರು ಇದ್ದೀರಾ, ತಗೊಂಡಿರೋರು ಇದ್ದೀರಾ. ಕೆಲವರು ಪರಿಶುದ್ಧರಾಗ್ತಾ ಇದ್ದೀರಾ, ಕೆಲವರು ಹಂಗೆ ಇದ್ದೀರಾ ತಟಸ್ಥವಾಗಿ, ಕೆಲವರು ಬಿಟ್ಬಿಡ್ತಾ ಇದ್ದೀರಾ, ಕೆಲವರು ಇನ್ನೂ ಸೇರಿಸ್ಕೊಂತಾ ಇದ್ದೀರಾ ಪಾಪಗಳನ್ನ. ಕೇಳಿ, ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ಪಾಪ ಮನುಷ್ಯನ ಹತ್ರ ಸೇರಕ್ಕೆ, ದೇವರ ಹತ್ರ ಸೇರೋದು ಬಿಡಲ್ಲ ಅಂತ ಈಗ 7ನೇ 6ನೇ ವಾಕ್ಯದಲ್ಲಿ ಪೂರ್ತಿ ಕೇಳಿ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂದು ನಿಮಗೆ ಗೊತ್ತಾಗಿದೆ. ಆಮೆನ್. ಯಾಕೆ ಯೇಸು ಬಂದ? ಬರ್ತಡೇ ಮಾಡಕ? ಕ್ರಿಶ್ಚಿಯನ್ ಅಂತ ಹೆಸರು ತಗೊಳಕ? ಸೇವೆ ಮಾಡ ಅಲ್ಲ, ಪಾಪಿಯನ್ನ ರಕ್ಷಿಸಿ ಪರಿಶುದ್ಧ ಮಾಡೋದಕ್ಕೆ ಬಂದ. ಸತ್ಯ ಹೇಳ್ತಾ ಇದ್ದೀನಿ, ನಿಜ ಹೇಳ್ತಾ ಇದ್ದೀನಿ. 4000 ವರ್ಷ ಈ ಭೂಮಿ ಪಾಪದಲ್ಲಿ, ಆದಾಮನಿಂದ ಹಿಡಿದು ಯೋಹಾನ ಒಂದು ಎಲ್ಲರೂ, ಯೋಹಾನ ಸ್ಥಾನಿಕನಾದ ಯೋಹಾನ, ಬ್ಯಾಪ್ಟಿಸ್ಟ್ ಜಾನ್ ವರೆಗೂ ಈ ಲೋಕ ಪಾಪದಲ್ಲಿತ್ತು. 4000 ವರ್ಷ ಪಾಪದಲ್ಲಿ ಮುಳುಗಿತ್ತು ಲೋಕ. ಮೇನ್ ಬಂದು ತನ್ನ ರಕ್ತವನ್ನು ಸುರಿಸೋದ್ರ ಮೂಲಕ ಕ್ಲೀನ್ ಆಗಿ ತೊಳೆದು ಬಿಟ್ಟ. ನಾವು ಕೂಡ ನಮ್ಮ ಮನೆಯನ್ನ, ನಮ್ಮ ದೇಹನ ಅಷ್ಟು ಕ್ಲೀನ್ ಆಗಿ ಶುದ್ಧಿ ಮಾಡ್ಕೊಳ್ಳಲ್ಲ. ಡೆಂಟಲ್ ಡಾಕ್ಟರ್ ಕೂಡ ನಮ್ಮ ಹಲ್ಲನ್ನ ಅಷ್ಟು ಕ್ಲೀನ್ ಆಗಿ ಶುದ್ಧಿ ಮಾಡಲ್ಲ. ಆಮೆನ್. ಹಲ್ಲೆಲೂಯಾ. ಇಸ್ತ್ರಿ ಹಾಕೋ ಇಸ್ತ್ರಿಯನ್ನು ಕೂಡ ಅಷ್ಟು ಕ್ಲೀನ್ ಆಗಿ ಐರನ್ ಹಾಕೋ ಅಷ್ಟು ಕ್ಲೀನ್ ಆಗಿ ಪ್ರಪಂಚದ ಐರನ್ ಶುದ್ಧಿ ಮಾಡ, ಕ್ಲೀನ್ ಮಾಡ್ತಾರೆ. ಪಾಪ ಅನ್ನೋದೇ ಇಲ್ಲ. ಮತ್ತೆ ಪಾಪದ ಬಗ್ಗೆ ಯಾಕೆ ಮಾತಾಡ್ತೀರಾ ಬ್ರದರ್ ಅಂದ್ರೆ, ನಾವು ಮಾಡಿದ್ರೆ ಎಷ್ಟು ಜನ ಈ ವಾಕ್ಯ ಕೇಳಿ ಭಯಪಟ್ಟು ಪಾಪದಿಂದ ಹಿಂದಕ್ಕೆ ಹೋಗ್ತಾರೆ ಗೊತ್ತಾ? ಬೇಡ, ಪಾಪ ಬೇಡ, ನೋ, ಬಾಯ್ ಭಯ ಪಡ್ತಾರೆ. ದೇವ್ರ ಭಯ ನಮ್ಮನ್ನ ಪಾಪದಿಂದ ದೂರ ಮಾಡ್ತಾರೆ. ನಮ್ ದೇವ್ರ ಭಯ ಇಲ್ಲಂದ್ರೆ ಡೈಲಿ ಮಾಡ್ತೀರಿ, ಎವ್ರಿ ಮಿನಿಟ್ ಮಾಡ್ತೀರಿ, ಎವ್ರಿ ಸೆಕೆಂಡ್ ಮಾಡ್ತೀರಿ, ಎವ್ರಿ ಡೇ ಮಾಡ್ತೀರಿ. ಪ್ರತಿ ಸೆಕೆಂಡ್, ಪ್ರತಿ ನಿಮಿಷ, ಪ್ರತಿ ಗಳಿಗೆ, ಪ್ರತಿ ದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ. ಆಮೆನ್. ಹಲ್ಲೆಲೂಯಾ. ಆಮೆನ್. 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 ಇದು
ಕಾಸಲ್ಲೆಲ್ಲ ತೊಳೆಯಲ್ಲ ದೇವರು. ಜಾಸ್ತಿ ಕಾಸು ಕೊಟ್ಟರು ತೊಳೆಯಲ್ಲ. ಯಾವ್ದನ್ನ ಫಾರಂ ಫಿಲ್ಅಪ್ ಮಾಡಿದ್ರೆ ಕೂಡ ತೊಳೆಯಲ್ಲ. ಅಲ್ಲೆಲ್ಲೂಯಾ. ಒಂದು ಕಾಲದಲ್ಲಿ ಹಂಗಿತ್ತು. ಒಂದು ಫಾರಂ ಕೊಡ್ತಾರೆ, ಆ ಫಾರಂ ಇಷ್ಟ ಆ ಅಮೌಂಟ್ ಪೋಪ್ ಕೈ ಕೊಟ್ಬಿಟ್ರೆ, ಚರ್ಚ್ ಪೋಪ್ ಕೈಗೆ ಅದನ್ನ ಫಿಲ್ಅಪ್ ಮಾಡಿಕೊಟ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಂತೆ. ಇನ್ನೊಂದು ಫಾರಂ ಫಿಲ್ಅಪ್ ಮಾಡಿಕೊಟ್ರೆ ನಿಮ್ಮವ್ರು ಯಾರನ್ನ ಪಾಪದಲ್ಲಿ ಸತ್ತಿದ್ರೆ ಅವರು ಕೂಡ ಅಲ್ಲಿ ಬರ್ತಾರಂತೆ. ಅಲ್ಲೆಲ್ಲೂಯಾ. ಈ ತರ ಎಲ್ಲ ಪಾಪ ನಿವಾರಣೆ ಇಲ್ಲ. ನಿಮ್ಮಪ್ಪ ಪಾಸ್ಟ್ ಆಗಿದ್ರೆ, ನಿಮ್ ತಾತ ಪಾಸ್ಟ್ ಆಗಿದ್ರೆ, ನಿಮ್ ತಾತ ಕ್ರಿಶ್ಚಿಯನ್ ಆಗಿದ್ರೆ, ನಿಮ್ಮ ಅಜ್ಜಿ 3ನೇ ಅಜ್ಜಿ ಕ್ರಿಶ್ಚಿಯನ್ ಆಗಿದ್ರೆ, ಮುತ್ತಜ್ಜಿ, ರಕ್ಷಣೆ ಸಿಗಲ್ಲ. ಪ್ರತಿ ಹುಡುಗ, ಪ್ರತಿ ಹುಡುಗಿ, ಪ್ರತಿ ಸಹೋದರ, ಪ್ರತಿ ಸಹೋದರಿ ಯೇಸು ಕ್ರಿಸ್ತನ ಹತ್ರ ಬಂದು ಶಿಲುಬೆ ಅಡಿಯಲ್ಲಿ ಕ್ರೈಸ್ತ ಕುಟುಂಬ ಆಗಿದ್ರೆ ಕೂಡ, ಕ್ರಿಸ್ತು ಮನೆ ಹುಟ್ಟಿದ್ರು ಕೂಡ ಪಾಪವನ್ನ ಅರಕೆ ಮಾಡಿ ಮುಕ್ತಿಯನ್ನ ಹೊಂದಬೇಕು. ನಮ್ಮಪ್ಪ ಕ್ರಿಶ್ಚಿಯನ್, ನಮ್ಮಮ್ಮ ಕ್ರಿಶ್ಚಿಯನ್, ಅದೆಲ್ಲ ಬಿಟ್ಬಿಡ್ಬೇಕು. ಆಮೇನ್. ಆ ತರ ಎಲ್ಲ ರಕ್ಷಣೆ ಇಲ್ಲ. ಅವರವರೇ ಇದು ಮಾಡ್ಕೋಬೇಕು. ಆಮೇನ್. ಅವ್ರ ಪರಿಹಾರನ ಇನ್ನೊಬ್ರಲ್ಲ, ಅವರೇ ಬಂದು ಕೇಳ್ಕೊಂಡು ಈಸ್ಕೊಬೇಕು. ಆ ರಕ್ಷಣೆನ ತೊಳಸ್ಕೊಬೇಕು. ಕ್ರಿಸ್ತು ನಿನ್ನನ್ನು ತೊಳೆದ್ರೆ ನೀನು ಶುದ್ಧ. ಬೇರೆ ಯಾರನ್ನ ನೀನ್ ತೊಳಿಲಿ, ನೀನೇ ತೊಳ್ಕೋ, ಅಸಹ್ಯ. ಕ್ರಿಸ್ತು ನಿನ್ನನ್ನು ತೊಳೆದ್ರೆ ನೀನ್ ಶುದ್ಧನಾಗ್ತಿ. ಯಾರು ಹೇಳಿದ್ದು ಮಾತನ್ನ? ಪೇತ್ರನಿಗೆ ಹೇಳಿದ್ದು. ಯಾರು ಹೇಳಿದ್ದು? ಯೇಸು ಕ್ರಿಸ್ತನ್ ಹೇಳಿದ್ದು. ನಾನು ಸ್ನಾನ ಮಾಡಿದ್ದೀನಿ, ನನ್ನ ಕಾಲುಗಳು ತೊಳೆದ್ರೆ ಸಾಕಲ್ಲ. ಯೇಸು ಕ್ರಿಸ್ತನ್ ಏನಂದ? ನಾನ್ ನಿನ್ನನ್ನು ತೊಳೆದಿಲ್ಲ ಅಂದ್ರೆ ನನ್ನಲ್ಲಿ ನಿನಗೆ ಪಾಲಿಲ್ಲ. ನಾನು ಅಂದ್ರೆ ಪರಲೋಕ, ನಾನು ಅಂದ್ರೆ ನಿತ್ಯ ಜೀವ, ನಾನು ಅಂದ್ರೆ ಶಾಶ್ವತ ರಾಜ್ಯ. ಯೇಸು ಬೇರೆ ಅಲ್ಲ, ಪರಲೋಕ ಬೇರೆ ಅಲ್ಲ. ಆಮೇನ್. ನನ್ನಲ್ಲಿ ನಿನಗೆ ಪಾಲಿಲ್ಲ, ನನ್ನ ನಿತ್ಯ ಜೀವದಲ್ಲಿ ನಿನಗೆ ಪಾಲಿಲ್ಲ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ, ಸ್ಪಷ್ಟವಾಗಿ ಕೇಳಿ. ಹೊಸಬ್ರೆಲ್ಲ ಕೂತಿದ್ದೀರಾ, ಹಡುಗರು ಇದ್ದೀರಾ, ಮಿಡ್ಲಲ್ಲಿ ಬಂದವರು ಇದ್ದೀರಾ. ಪ್ರತಿಯೊಬ್ಬರಿಗೂ ಈ ಮಾತು ಅನ್ವಯ ಆಗುತ್ತೆ. ನಿಮ್ಮಲ್ಲಿ ಗೊತ್ತಿದ್ದೀರಾ, ಎಚ್ಚರ ಇದ್ದೀರಾ, ತಪ್ಪು ಮಾಡ್ತೀರಾ. ಎಸ್ಪೆಷಲಿ ಯವ್ವನಸ್ಥರು ಚೆನ್ನಾಗಿ ಕೇಳ್ಬೇಕು. ಎನಿ ಟೈಮ್ ಮೊಬೈಲ್ ಅಲ್ಲಿರೋ ಚೆನ್ನಾಗಿ ಕೇಳ್ಬೇಕು. ನಾವು ಪಾಪ ಮಾಡ್ಬೇಕಂತ ಮೊಬೈಲ್ ನ ಯೂಸ್ ಮಾಡ್ಕೊಂತ ಅದನ್ನ ಸೈತಾನ ಮರಿಬೇಡ. ಸ್ನೇಹಿತರನ್ನ ಯೂಸ್ ಮಾಡ್ಕೊಂತಾನೆ, ಮರಿಬೇಡ. ಪಾಪದ ಹೃದಯ ನನ್ನಿಂದ ತೆಗೆದು ಇಷ್ಟವಾದ ಯಜ್ಞವಾಗುವೆ. ಕುಗ್ಗಿದ ಮನಸ್ಸಿನಿಂದ, ಚಚ್ಚಿ ಹೋದ ಹೃದಯದಿಂದ ನಾನಿನ್ನ ಸ್ತುತಿಸಬೇಕಯ್ಯ. ಆರಾಧನೆ, 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 ಆರಾಧನೆ. ಹಲ್ಲೆಲೂಯಾ. 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 ಪರಿಶುದ್ಧರ ಡೇ ಬೈ ಡೇ ಪರಿಶುದ್ಧರಾಗಿ, ಪರಿಶುದ್ಧಾತ್ಮನ ಸಹಾಯದಿಂದ ಪರಿಶುದ್ಧರಾಗಿ, ಪವಿತ್ರಾತ್ಮದಿಂದ ತುಂಬಲ್ಪಡಿ. ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಳಿ, ವಾಕ್ಯನ ಓದಿ, ವಾಕ್ಯವನ್ನ ಶ್ರದ್ಧೆಯಿಂದ, ಸಂದೇಶವನ್ನ, ಮೆಸೇಜ್ ಅನ್ನ ಕೇಳು. ಆ ವಾಕ್ಯ ಪ್ರಕಾರ ನಡೆಯೋದಕ್ಕೆ ಡಿಸೈಡ್ ಆಗು. ಇವತ್ತಿಂದ ನಿನ್ ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ. ಇವತ್ತಿನಿಂದ ಕ್ರಿಸ್ತನ್ ಬರೋ ಒಳಗಡೆ ಶುದ್ಧನಾಗಿ ನಿಂತಿರ್ತೀಯ. ಅಸಾಧ್ಯವಾಗಿರೋದು ಯಾವುದಿದೆ? ನೀನ್ ಕೈ ಎತ್ತಿದ್ರೆ ನಿನ್ ಕೈಯನ್ನ ದೇವ್ರು ಹಿಡಿತಾನೆ. ನಿನ್ ಕೈ ಇಳಿಸಿದ್ರೆ ನಿನ್ ಕೈಯನ್ನ ಈ ಲೋಕ, ಶತ್ರು, ಪಾಪ, ಸೈತಾನ ಹಿಡಿತಾನೆ. ಪಾಪದಲ್ಲಿ ಸಾಯ್ಬೇಡ, ಪಾಪದಲ್ಲಿ ಸಾಯ್ಬೇಡ, ಪಾಪದಲ್ಲಿ ಸಾಯ್ಬೇಡ, ಪಾಪದಲ್ಲಿ ನರಳಬೇಡ, ಪಾಪದ ಜೀವಿತದಲ್ಲಿ ಬಳಲ್ಬೇಡ, ಪಾಪದ ಮಂಚದಲ್ಲಿ ಮಲಗಬೇಡ. ನಿನ್ ಪಾಪದಲ್ಲಿ ಇರಬಾರ್ದಂತಾನೆ, ನಿನ್ ಪಾಪಗಳು ತೊಳೆಯಲ್ಪಡ್ಬೇಕಂತಾನೆ, ನಿನ್ ಪಾಪದ ಜೀವಿತ ಹೋಗ್ಬೇಕಂತಾನೆ ಯೇಸು ಕ್ರಿಸ್ತನ ಈ ಭೂಮಿಗೆ ಎಂಟರ್ ಆಗಿದ್ದು. ಅದಕ್ಕೆ ಆತನು 2000 ವರ್ಷಗಳ ಹಿಂದೆ ಇವನ್ ಮರಿಯನಿಗೂ ಕೂಡ ಯೇಸು ಬೇಕಾಗಿತ್ತು, ಯೇಸುಪ್ಪನು ಕೂಡ ಯೇಸು ಬೇಕಾಗಿತ್ತು. ಎಲ್ಲ ರಾಜರು, ಮಂತ್ರಿಗಳು, ಫಿಲಿಂ ಆಕ್ಟ್ರೆಸ್, ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಆ ಯೇಸು ಕ್ರಿಸ್ತನು ಬೇಕು. ಹಣವಂತರಿಗೂ, ಆರೋಗ್ಯ ಇರೋರಿಗೂ, ಡಾಕ್ಟರ್ಗಳಿಗೂ ಯೇಸು ಸ್ವಾಮಿ ಬೇಕು. ನನ್ ದುಡ್ಡಿದೆ, ನನ್ಗೆ ಆರೋಗ್ಯ ಇದೆ, ನನಗೆಲ್ಲ ಚೆನ್ನಾಗಿದೆ, ನನಗೇನು ಕೊರತೆ ಇಲ್ಲ ಅಂತ ಯಾರು ಹೇಳ್ಬಾರ್ದು. ದುಡ್ಡಿರೋನು ಕೂಡ ಬರ್ಬೇಕಂತ ಬರ್ದಿದ್ದಾನೆ.
ಹಣವಿಲ್ಲದವನು ಸಹ ಬರಲಿ. ಬಡವರಿಗೂ ಬೇಕು ಯೇಸು ಸ್ವಾಮಿ, ಆರೋಗ್ಯದಲ್ಲಿರೋರ್ಗೂ ಬೇಕು ಯೇಸು ಸ್ವಾಮಿ. ಆಮೆನ್, ಆಮೆನ್. ನನಗೆ ಗೊತ್ತಿದ್ದಂಗೆ ಈ ದಿನಗಳಲ್ಲಿ ದೊಡ್ಡವರೆಲ್ಲ ತಿರುಗಿ ಬಿಡ್ತಾ ಇದ್ದಾರೆ, ಫಿಲಿಂ ಆಕ್ಟ್ರೆಸ್ ಎಲ್ಲ ತಿರುಗಿ ಬಿಡ್ತಾ ಇದ್ದಾರೆ, ರಾಜಕಾರಣಿಗಳೆಲ್ಲ ತಿರುಗಿ ಬಿಡ್ತಾ ಇದ್ದಾರೆ, ಮಿಲಿಟರಿಗಳೆಲ್ಲ, ಪೊಲೀಸರೆಲ್ಲ ತಿರುಗಿ ಬಿಡ್ತಾ ಇದ್ದಾರೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಎಷ್ಟು ದಿನ ಪಾಪದಲ್ಲಿ ಇರೋದಕ್ಕೆ ಆಸೆ ಪಡ್ತೀಯಾ? ಪಾಪ ಎಂತದ್ದು ಗೊತ್ತಾ? ಜೇನುತುಪ್ಪ ತರ. ದೇವರ ವಾಕ್ಯನು ಜೇನುತುಪ್ಪ ಅಂತ ಹೇಳಿದೆ. ಪಾಪ ಜೇನುತುಪ್ಪ ಇದ್ದಂಗೆ ಆರಂಭದಲ್ಲಿ, ಆಮೇಲೆ ಜೇನುತುಪ್ಪ ಏನಾಗುತ್ತೆ ಗೊತ್ತಾ? ಕಹಿ ಆಗುತ್ತೆ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ತಿರ್ಗಾ ಹೇಳ್ತೀನಿ. ಈ ಪಾಪ ಹೆಂಗಂದ್ರೆ, ಒಂದು ಬಾಟ್ಲು ತುಂಬಾ ಜೇನುತುಪ್ಪ ಇರ್ತೈತೆ. ಜೇನುತುಪ್ಪ ಗೊತ್ತಲ್ಲ, ಮುಚ್ಚಲ, ಕಂಠ, ಥ್ರೆಡ್ ಎಲ್ಲ ಆ ತುಪ್ಪ ಇರ್ತೈತೆ. ಆಮೇಲೆ ಒಂದು ಇರುವೆ, ಫಾರ್ ಎಕ್ಸಾಂಪಲ್ಗೆ ಹತ್ತಿ ಬಂತು ಮೇಲ್ಗಡೆ, ಈ ಇರುವೆ ಗೊತ್ತಲ್ವ, ಸ್ವೀಟು ಎಷ್ಟು ದೂರ ಇದ್ರೂ ಅದು ಹಿಡ್ಕೊಂಡು ಬರ್ತೈತೆ. ಬಂದು ಮೆಲ್ಲಿಗೆ ಹತ್ತಿ ಸೋರಿರೋದ್ರಿಂದ ಕೆಳಗಡೆಯಿಂದ ತಿನ್ಕೊಂಡು ಮುಚ್ಚಲ ಹತ್ರ ಬರ್ತೈತೆ. ಆ ಥ್ರೆಡ್ ಅಲ್ಲಿ ಇರೋದೆಲ್ಲ ತಿನ್ಬಿಡ್ತೈತೆ. ಎಷ್ಟು ಚೆನ್ನಾಗಿದೆ ಅಂತೈತೆ. ಹಲ್ಲೆಲೂಯಾ. ಬಾ, ಈಚೆಗಡೆ ಇಷ್ಟು ಟೇಸ್ಟ್ ಆಗಿದೆ, ಒಳಗಡೆ ಎಷ್ಟು ಇರ್ತೈತೆ. ಏನಾಗುತ್ತೆ ಇರುವೆ ಗತಿ? ಒಳಗಡೆ ಇಲ್ಲಿದ್ರೆ ಪಾಪದಲ್ಲಿ ಮಿಲಿ 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 ಅಂತ ಬದಲಾಡ್ತೈತೆ. ಗಮ್ಮಲ್ಬೋದು, ಸ್ವೀಟ್ ಅಲ್ವಾ? ಬದಲಾಡಿ ಇರುವೆ ಗತಿ ಏನಾಗುತ್ತೆ? ಲಾಸ್ಟ್ ಅಲ್ಲಿ ಅಚ್ಚೇನು ತುಪ್ಪದಿಂದನೇ ಸತ್ತು. ಪಾಪ ಮಾಡೋವಾಗ ನಮ್ಗೆ ಸಂತೋಷ ಕೊಡ್ತೈತೆ, ಕೆಲಸ ತಪ್ಪಿಸ್ತೈತೆ, ಓನಾದ್ರ ಒಳ್ಳೆ ಹೆಸರು ಕೊಡಿಸ್ತೈತೆ. ಪಾಪ ನಮ್ಮನ್ನ ಒಂದು ತಪ್ಪುಗಳಿಂದ ತಪ್ಪಿಸ್ತೈತೆ, ನಮ್ಮ ಗೌರವನ ಕಾಪಾಡ್ತೈತೆ. ಒಂದೊಂದ್ಸಾರಿ ನಮ್ಮ ಹೆಸರನ್ನ ಕೆಡ್ಸಲ್ಲ ಪಾಪ. ಹಂಗೆ ರುಚಿಯಾಗಿರ್ತೈತೆ. 1, 2, 3, 4 ಹಿಂಗೆ ಎಕ್ಕೋದು ಪಾಪ. 5, 10, 20, 30, 40, 100 ಹಿಂಗೆ ಎಕ್ಕೋದು ಪಾಪ. 100, 200, 300, 400 ಈ ತರ ಪಾಪ ಎಕ್ಕಿ ಆತು ಹೋಗೋದು. ನೋಡಿ, ನಮ್ಮ ಬೈಬಲ್ ಅಲ್ಲಿ ಒಬ್ಬ ಮಹನೀಯನಿದ್ದಾನೆ, ಹೊಸ ಒಡಂಬಡಿಕೆ 13 ಗ್ರಂಥವನ್ನ ಬರೆದಿರೋ ಶ್ರೀ ಪೌಲ, ಪ್ರವಾದಿ, ಅಪೊಸ್ತಲನು, ಬೋಧಕನು, ಹಿರಿಯನು, ಸುವಾರ್ತಿಕನಾಗಿರೋ ಪೌಲ ತನ್ನ ಜೀವಿತವನ್ನೇ ಕ್ರಿಸ್ತನಿಗಾಗಿ ಮುಡಿಪಿಟ್ಟ. ಅವನು ಏನಂತ ಬರೀತಾನಂದ್ರೆ ಕೊರಿಯಂತ ಸಭೆಗೆ, ಪಾಪಿಗಳಲ್ಲಿ ನಾನೇ ದೊಡ್ಡವನು, ಪಾಪಿಗಳಲ್ಲಿ ಪ್ರಧಾನ ಪಾಪಿ ಅಂತ ಬರೀತಾನೆ. ಏನಂತ ಬರೀತಾನೆ? ಪ್ರಧಾನ ಪಾಪಿ ನಾನು. ನಾವ್ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವ್ರ ಹತ್ರ ನಾನು ಮಾತಾಡುವಾಗ ಅವ್ರ ಮನಸ್ಸು ನನಗೆ ಹೇಳ್ತೈತೆ, ಇದೆಲ್ಲ ಒಂದು ಪಾಪನ, ಯಾರು ಮಾಡಿದಿರೋ ಪಾಪ ನಾನು ಮಾಡಿದ್ದೀನಿ. 2ನೇ ಪಾಯಿಂಟ್. 3ನೇದು, ಆಮೇನ್, ನಾನು ಪಾಪ ಮಾಡಿಲ್ಲ. ವಾಕ್ಯ ಹೇಳುತ್ತೆ, 1 ಯೋಹಾನ 1ನೇ ಅಧ್ಯಾಯ 8ನೇ ವಚನ 9ನೇ ವಚನ, ನಾನು ಪಾಪ ಮಾಡಿಲ್ಲ ಅಂದ್ರೆ ದೇವ್ರನ್ನ ತಪ್ಪಿತಸ್ಥ ಸ್ಥಳಕ್ಕೆ ನಿಲ್ಲಿಸ್ತೀರ. ನಾನು ಪಾಪ ಮಾಡಿಲ್ಲ ದೇವ್ರಂದ್ರೆ ದೇವ್ರು ಕೆಟ್ಟವನಾಗ್ತಾನ. ಪಾಪ ಮಾಡಿಬಿಟ್ಟು ನಾನು ಪಾಪಿ ಅಲ್ಲ, ನಾನು ದ್ರೋಹಿ ಅಲ್ಲ, ಇದೆಲ್ಲ ಪಾಪ ಅಲ್ಲ, ಯಾರು ಮಾಡಿದಿರೋ ತಪ್ಪು ನಾನು ಮಾಡಿದ್ದೀನ ಅಂದ್ರೆ ದೇವ್ರನ್ನ ನಾನೇ ಕೆಟ್ಟವನು ಅಂತ ಹೇಳ್ದಂಗಾಗುತ್ತೆ. ಜನಕ್ಕೆ ಅರ್ಥ ಆಗ್ತದೆ. ಯಾಕಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಸ್ಪಷ್ಟವಾಗಿ ಬರ್ತಾ ಇದೆ, ಮಾತುಗಳು ಎಲ್ಲಾರ್ಗು ರೀಚ್ ಆಗ್ತಾ ಇದೆ, ಲಾಂಗಲ್ಲಿ ಇರೋರ್ಗು. ಆಮೇನ್. ಪಾಪನ ಪ್ರೀತಿಸ್ಬೇಡ, ಪಾಪನ ದ್ವೇಷ. ಪಾಪ ಬಿಟ್ಬಿಟ್ಟು ನೀನು ಜೀವಿಸುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಶೋಧನೆಗಳು ಬರ್ತೈತೆ. ಮೇನ್ ಅದ್ರ ಪ್ರತಿಫಲ ಎಷ್ಟು ಗೊತ್ತಾ? ನಾನು ಅವಾಗಲೇ ಹೇಳಿದೆ, ತುಂಬಾ ದೊಡ್ಡದು. ಇರೋಗಳಲ್ಲೇ ದೊಡ್ಡದದು. ಅದ್ರ ಮುಂದೆ ಎಷ್ಟು ದುಡ್ಡು ಇದ್ದರೂ ಕೂಡ ಬೆಟ್ಟದಷ್ಟು ಸಮವಾಗಲ್ಲ. ಯೇಸು ಕ್ರಿಸ್ತನ್ ಕೂಡ ನಿತ್ಯ ಜೀವ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾಸು ಕೊಟ್ರೆ, ದಾನ ಧರ್ಮ ಮಾಡಿದ್ರೆ, ಕೋಳಿ ಕುಯ್ದ್ರೆ, ಕುರಿ ಕುಯ್ದ್ರೆ ಮುಕ್ತಿ ಸಿಗಲ್ಲ. ಯೇಸುವನ್ನ ಬಾಯಿಂದ ಅರಿಕೆ ಮಾಡಿ, ಹೃದಯದಿಂದ ನಂಬಿ. ಕೇಳ್ತಾ ಇದ್ದೀರಾ? ಬಾಯಿಂದ ಹೆಂಗೆ ಅರಿಕೆ ಮಾಡ್ಬೇಕಂತೆ? ನೀನು ದೇವರು. ಹೃದಯದಿಂದ ನಂಬಿ ನೀನು ಸತ್ತವರೊಳಗಿಂದ ಎದ್ದು ಬಂದಿದ್ದೀಯ. ಎಲ್ಲಿಂದ? ಈ 2 ಕಾರ್ಯ ನಿನ್ನಲ್ಲಿ ಜಗ್ಗವಾಗ ನಿನ್ನಲ್ಲಿ ಒಂದು ಬಿಗ್ ಟ್ರಾನ್ಸ್ಫಾರ್ಮೇಶನ್, ಒಂದು ಹೊಸ ಚೇಂಜಸ್ ನಿನ್ನಲ್ಲಿ, ಒಂದು ಹೊಸ ರೂಪಾಂತರ, ಮಾರ್ಪಾಟು ನಿನ್ನಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಯೇಸುಸ್ತಾನ ತಗೊಂಡವರು ಕೂಡ ಪಾಪ ಮಾಡ್ತಾರೆ.
ಯಾರನ್ನಂತ ಬೋಧನೆ ಇಲ್ಲದೆ ಒಂದ್ಸಾರಿ ನಾವು ತೊಳ್ಕೊಂಡ್ಬಿಟ್ರೆ ನಮ್ಮ ಪಾಪ ದೇವ್ರು ಫಿನಿಶ್ ಆಗಿರೋ ಟೈಮ್ ಒಳಗಡೆ ನಂಬೇಡಿ. ಹಂಗಂತ ಹೇಳ್ಬಿಟ್ಟು ಎಲ್ಲ ಮಾಡೋಣ, 2-3 ಹೆಂಡತಿ 3-4 ಗಂಡನ ಕಟ್ಕೊಳ್ಳೋಣ, ಅನ್ಯಾಯ ಮಾಡೋಣ, ಲಂಚ ಇಸ್ಕೊಳ್ಳೋಣ, ಬಡ್ಡಿ ತಗೊಳ್ಳೋಣ. ಸಾರಿ ತೊಂದ್ಬಿಟ್ರಲ್ವಾ, ಏನ್ ಮಾಡಿದ್ರು ಹೋಗ್ಬಿಡ್ತೀರಿ ಪರಲೋಕಕ್ಕೆ. ಕರುಣಾಮಯನು ಇಂಥ ಕಥೆಗಳೆಲ್ಲ ಕೇಳ್ಬೇಡಿ, ಶುದ್ಧವಾಗಿ ಜೀವಿಸೋದೇ ಬೇಕು. ಏನ್ ಹೇಳಿದ್ರು ರೋಮಪುರ ಗ್ರಂಥ 6:1, ಎಂದಿಗೂ ಪಾಪ ಮಾಡಬಾರ್ದು. ಎಲ್ಲಾರು ಹೇಳಿ, ದೇವರು ತೊಳೆದು ನಮ್ಮನ್ನ ಮೋರಿಂದ ಈಚೆ ಬಿಡ್ತಾನೆ. ಹಂದಿನ ತೊಳೆದು ಬಿಟ್ರೆ ಹಂದಿ ಕಥೆ ಏನ್ ಗೊತ್ತಾ, ಹಿಂಗ್ ತಿರುಗೋಸಕ್ಕೆ ರೊಚ್ಚೊಳಗಡೆ ಇರ್ತದೆ. ನಾಯಿ ಏನ್ ಮಾಡ್ತೈತೆ ಅಂದ್ರೆ ಆಸೆಗೆ ಚೆನ್ನಾಗಿ ತಿಂತೈತೆ, ಮೂಳೆಗಳನ್ನ, ಮಾಂಸನ, ಊಟನ ಇಲ್ಲಿವರೆಗೂ ತಿಂತೈತೆ. ಇಲ್ಲಿವರೆಗೂ ತಿಂದ್ರೆ ಏನಾಗುತ್ತೆ ಹೇಳಿ, ಮೈಯೇ ಒಂಥರ ಆಗ್ತದೆ, ಇರಕ್ಕಾಗಲ್ಲ, ಸಾಯ್ತಿನ ಅಂದಾಗ ಆಗ್ತೈತೆ. ಗೆರಕೆ ಹುಲ್ಲು ತಿಂದ್ಬಿಟ್ಟು ಕಕ್ತೈತೆ, ಕಕ್ಬಿಟ್ಟು ತಿರ್ಗಾ ತಿಂತೈತೆ. ಆಗ ರಕ್ಷಣೆ ಹೊಂದಿರೋರ್ಗೆ ಹೇಳಿರೋ ದೇವರು, ರಕ್ಷಣೆ ಹೊಂದಿರೋರು ಹೇಳಿದ ವಾಕ್ಯ. ಪಾಪ ಇನ್ನೂ ರಕ್ಷಣೆ ಹೊಂದಿರೋ ಅವರು ಪಾಪದಲ್ಲಿ ಇದ್ದಾರೆ, ಸೈತಾನ್ ಹತ್ರ ಇದ್ದಾರೆ, ಲೋಕದಲ್ಲಿ ಇದ್ದಾರೆ. ದೇವರು ಪಾಪಗಳನ್ನು ಕ್ರಿಸ್ತನು ಪ್ರತ್ಯಕ್ಷನ್ ಅಂದ್ರೆ ಏನು? ಪ್ರತ್ಯಕ್ಷನ್ ಅಂದ್ರೆ ಏನು? ಎಲ್ಲರೂ ಹೇಳಿ, ಇಲ್ಲಿರೋ ಪದ ನೋಡಿ ಇನ್ನೊಂದ್ಸರಿ ಓದ್ಕೊಳ್ಳಿಲ್ಲ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನ್ ಅಂದ್ರೆ ಈ ಭೂಮಿಗೆ ಎಂಟ್ರಿ ಆಗಿದೆ. ಹೋಗ್ತಾ ಇದ್ದ ಚಕ್ರದಲ್ಲಿ ಮುಂದೆ ಯಾರನ್ನ ಬಂದ್ಬಿಡ್ತಾರೆ. ಈ ಲೋಕ 4 ವರ್ಷಗಳು ಏನೋ ಇದೇ ಲೈಫ್, ಇದೇ ಜೀವಿತ, ಇದೇ ದೇವರು, ಇದೇ ನಮ್ಮ ತಂದೆ ತಾಯಿ ತೋರಿಸಿದ್, ನಮ್ಮ ತಾತ ಅಜ್ಜಿ ತೋರಿಸಿದ್ದು, ಇಷ್ಟೇ ಲೈಫ್, ಇದೇ ಎಲ್ಲಾ ಕರೆಕ್ಟ್, ಎಲ್ಲಾ ಸರಿಯಾಗಿದ್ದೀನಿ ಅಂತ ಓದ್ತಾ ಇದ್ರು. 2000 ವರ್ಷಗಳಿಂದ ಯೇಸು ಕ್ರಿಸ್ತನು ಪ್ರತ್ಯಕ್ಷನ. ಆಮೆನ್, 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 ಆಮೆನ್. ಒಂದು ಸಹೋದರಿಗೆ ಹೇಳ್ತಾನೆ ಬೈಬಲ್ ಅಲ್ಲಿ, ಮರಿಯಾಗೆ ಇನ್ಮೇಲೆ ಪಾಪ ಮಾಡಬೇಡ, ಮೇಲೆ ಮಗಳೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಒಂದು ಮಂಚವನ್ನು ಎತ್ಕೊಂಡ್ಬಂದು ಆ 4 ಜನರ ಸಹಾಯದಿಂದ ಇಳಿಸೋನ್ಗೆ ಹೇಳ್ತಾನೆ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ಈ ಮಂಚವನ್ನು ಎತ್ಕೊಂಡು ನಡೆ. ಪಾಪಗಳನ್ನ ಕ್ಷಮಿಸೋ ನಾನು ಹೇಳ್ತಾ ಇದ್ದೀನಿ, ಪಾಪಗಳನ್ನ ತೊಳೆಯೋ ನಾನು ಹೇಳ್ತಾ ಇದ್ದೀನಿ, ಪಾಪವನ್ನು ನಿವಾರಿಸೋ ದೇವರಾಗಿದೆ ನಾನು ಹೇಳ್ತಾ ಇದ್ದೀನಿ, ಸರ್ವ ಸೃಷ್ಟಿ ಯಜಮಾನನಾದ ನಾನು ಹೇಳ್ತಾ ಇದ್ದೀನಿ, ಸರ್ವ ಯುಗಗಳ ಅರಸನಾದ ನಾನು ಹೇಳ್ತಾ ಇದ್ದೀನಿ, ಪರಿಶುದ್ಧ ದೇವರಾದ ನಾನು ಹೇಳ್ತಾ ಇದ್ದೀನಿ. ಆದಿಯು ಅಂತ್ಯವು ಮೊದಲನೆಯವನು ಕಡೆಯವನು ಅಲ್ಪ ಒಮೇಗ ಆಗಿರೋ ನಾನು ಹೇಳ್ತಾ ಇದ್ದೀನಿ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ನಾಸಿಕೆಯನ್ನು ಒತ್ತುಕೊಂಡು ನಡೆ. ವಾಕ್ಯ ಓದೋರು ನಿಮ್ಗೆ ಸಿಗ್ತೈತೆ, ಓದಿ. ಮಗಳೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಇನ್ಮೇಲೆ ಪಾಪ ಮಾಡಬೇಡ, ಹೆಚ್ಚಿನ ಹೊರೆ ನಿನ್ ಮೇಲೆ ಬರ್ತೈತೆ. ಇನ್ಮೇಲೆ ನೀವು ಓದೋಗಿ ವಾಕ್ಯಗಳೆಲ್ಲ ನೆನೆಸ್ಕೊಬೇಕು, ಬೇಕಾದ್ರೆ ಕೊಡ್ತೀನಿ, ಲೇಟ್ ಆಗುತ್ತೆ. ಇನ್ಮೇಲೆ ನಾವೇನ್ ಪಾಪ ಮಾಡ್ತಾ ಇದ್ದೀವಿ, ನಾವೇನ್ ದೀಕ್ಷಿಸ್ತಾನೆ ತಗೊಂಡು ಪಾಪ ಮಾಡ್ತಾ ಇದ್ದೀವಿ, ನಿನ್ ಮನಸ್ಸು ಹೆಂಗ್ ಹೋಗ್ತಾ ಇದೆ, ನಿನ್ ದೇವರ ಮಾತುಗಳು ನಿನ್ ಹೃದಯದಲ್ಲಿ ಇಲ್ವಾ? ಮುಳ್ಳು ಗಿಡಗಳಲ್ಲಿ ಇದೆಯಾ? ಮುಳ್ಳು ಗಿಡಗಳ ಮಧ್ಯದಲ್ಲಿ ಇದೆಯಾ? ಬಂಡೆ ಮೇಲೆ ಇದೆಯಾ? ನೆಲದ ಮೇಲೆ ಚೆಲ್ಲಿರೋ ಬೀಜಕ್ಕೆ ಸಮಾನವಾಗಿದೆಯಾ? ಭೂಮಿಗೆ ನಿನ್ ಹೃದಯ ದಾರಿನ, ಬಂಡೆನ, ಮುಳುಗಿಡನ, ಇಲ್ಲ ಫಲವತ್ತಾದ ಭೂಮಿನ? ಬೇಗ ಗೊತ್ತು ತಾನೆ ಆ ಸಾಮ್ಯ, ಪ್ಯಾರಬಲ್, ಸಾಮ್ಯಂ. ಹಲ್ಲೆಲೂಯಾ, 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 ಪ್ರೈಸ್ ಗಾಡ್. ಭೂಮಿ ತಮಿಳಲ್ಲಿ ಯಾರು ಗೊತ್ತು? ಒಬ್ಬರು ಸಿಸ್ಟರ್ ಇದ್ದಾರೆ. ಆಮೆನ್. ಬಂಡೆನಾ, ದಾರಿ ಮುಗ್ಲ ನಿನ್ ಹೃದಯ, ನಿನ್ ಹೃದಯ ಬಂಡೆನಾ, ನಿನ್ ಹೃದಯ ಮುಳ್ಳು ಗಿಡಗಳ? ಫಲವತ್ತಾದ ಭೂಮಿ ಆಗ್ಬೇಕಂತ ಮಾತಾಡ್ತಾರೆ. ಏನಕ್ಕೆ ಎಂಟ್ರಿ ಕೊಟ್ಟಿದೆ ಯೇಸು ಕ್ರಿಸ್ತ? ಏನಕ್ಕೆ ಪ್ರತ್ಯಕ್ಷನಾಗಿದೆ ಯೇಸು ಕ್ರಿಸ್ತನು? ಪಾಪಗಳನ್ನು ಹೋಗಲಾಡಿಸೋದು. ನಾವೇನಾದ್ರೂ ನಿಮ್ಮ ಮನೆಗೆ ಹೋಗಿ ಎಷ್ಟು ಜನ ಓದ್ತೀರ? ಕೊಡ್ತೀವಿ. ಎಷ್ಟು ಜನ ಓದ್ತೀರ? ಅವ್ರು ಮಾತ್ರ ಕಿವಿತೇವೆ, ಇಂಥವರೆಲ್ಲ ಹಿಂಗೆ ಮುಚ್ಕೊಳ್ಳಿಲ್ಲ, ಹಂಗೆ ಮುಚ್ಕೊಳ್ಳಿ. ಹೋಗಿ ಇಬ್ರಿಯ ಗ್ರಂಥ 6ನೇ ಅಧ್ಯಾಯ ಓದಿ.
ತಿರುಗಿ ಯೇಸುವನ್ನ ಶಿಲುಬೆಗೆ ಹಾಕ್ತಿರುತ್ತೆ ಪಾಪ ಮಾಡಿ. ಎರಡನೇ ಸಾರಿ. ಸೆಕೆಂಡ್ ಟೈಮ್ ನಮ್ಗೆ ಗೊತ್ತಿದ್ದು ಪಾಪ ಮಾಡಿದ್ರೆ, ಗೊತ್ತಿದ್ದು ಇದು ಪಾಪ ಅಂತ ಹಠ ಅಂತ ಬರೆದಿದೆ, ಹಿಡಿದು ಪಾಪ ಮಾಡಿದ್ರೆ ಯೇಸು ಕ್ರಿಸ್ತನ ಅಗೇನ್ ಶಿಲುಬೆಗೆ ಹಾಕ್ತಾರೆ. ಅವತ್ತು ಅನ್ಯ ಜನಗಳಾಗಿದ್ರು, ಇವತ್ತು ದೇವ್ರ ಮಕ್ಕಳಾಗಿರೋ ನಾವಾಗ್ತಾರೆ. ಅವತ್ತು ಯಹೂದರು ಹಿಡ್ಕೊಟ್ರು, ಇವತ್ತು ನಾವು ಹಿಡ್ಕೊಡ್ತೀವಿ ಯೇಸುವನ್ನು. ಶಿಲುಬೆಗೆ ಹಾಕ್ದಂಗೆ ಅಂತಿದ್ದೇನೆ. ಸಿಗ್ಬಿಡ್ತಾ ಕೆಲವರಿಗೆ? ಹಾ, ಹುಷಾರಾಗಿರಿ, ಆ ತರ ಎಚ್ಚರವಾಗಿರಿ. ವಾಕ್ಯನ ಹುಡುಕಿ ಎನಿ ಟೈಮ್ ವಾಕ್ಯ ಓದಿ. ಯಾವ್ದಾನ ಒಂದು ವಾಕ್ಯ ಮಾತಾಡಿದ್ರೆ ಬಸ್ ಆದ್ರೆ ಕೂಡ ಓದಿ, ಬಸ್ಸಲ್ಲಿ ಓದಿ. ನಾನು ಕೊಟ್ಟಿರೋ ಆಪ್ ಅಲ್ಲಿ, ಕೊಟ್ಟಿರೋ ಕಾರ್ಡ್ ಅಲ್ಲಿ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರ? ಎಷ್ಟು ಜನ ಯೂಸ್ ಮಾಡ್ಕೊಂತ ಇದ್ರ? ಅದು ಎಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡ್ರಿ? ಇಷ್ಟೇ ಜನ? ಅಯ್ಯೋ, ಅಷ್ಟು ಲ್ಯಾಂಗ್ವೇಜ್ ಇದೆ ಅದರಲ್ಲಿ. ಹಾ, ಎತ್ತಿ ನೋಡ್ಬಿಡ್ಬೇಕು. ಓದಕ್ ಬಂದಿಲ್ಲ ಅಂದ್ರೆ ಕೇಳ್ಬೋದು. ಇಬ್ರಿಯ ಗ್ರಂಥ 6ನೇ ಅಧ್ಯಾಯ ದಿಕ್ಕಿದ್ರೆ ನೀನು ಕರೆಕ್ಟ್ ಆಗಿ ಸಿಗ್ಬಿಡ್ತೇನೆ. ಹಲ್ಲೆಲೂಯಾ. ನೋಡ್ತಾ ಇದ್ರಿ, ಇದು ಇಬ್ರಿಯ. ನೀನ್ ನೋಡ್ತಾ ಇದ್ರಿ, ಇದೇನಂತ ಕೇಳು. ನಿನ್ ಮಗನ್ನ ಯೋಹಾನ ಅಂತ ಹೇಳ್ಕೊಡ್ತಾರೆ. ಯೋಹಾನ ಹಿಂಗಿರ್ತೈತೆ. 10 ಸಾರಿ ನೋಡು, ನಿನ್ಗೆ ಹಂಗೆ ಕಾಣಿಸ್ತದೆ. ಆಮೇನ್. ಎರಡನೇ ಸಾರಿ ಶಿಲುಬೆಗೆ ಹಾಕ್ತಾರೆ. ನಾವು ಪಾಪ ತಿರುಗಿ ಮಾಡಿದ್ರೆ ಬೇರೆ ಯಜ್ಞ ಇಲ್ಲ ಅಂತ ಬರ್ತೀವಿ. ನೋ ಅನದರ್ ಸಾಕ್ರಿಫೈಸ್, ಬೇರೆ ಯಜ್ಞನೇ ಇಲ್ಲ. ಬರ್ತಿದೆಯಲ್ವಾ ಅಲ್ಲಿ? ಹಲ್ಲೆಲೂಯಾ. ನಾವು ತಿರುಗಿ ಪಾಪ ಮಾಡಿದ್ರೆ ಜೀಸಸ್ ಕ್ರೈಸ್ಟ್ಗಿಂತ ಸಾಕ್ರಿಫೈಸ್, ಬೇರೆ ಸಾಕ್ರಿಫೈಸ್ ಇಲ್ಲ. ಇನ್ನು ಕೋಳಿ, ಕುರಿ, ಮನುಷ್ಯನು, ದಾನ ಧರ್ಮ, ಅವೆಲ್ಲ ಚಿಕ್ಕ ಚಿಕ್ಕ ಯಜ್ಞಗಳು. ಅವೆಲ್ಲ ಕ್ರಿಸ್ತನ ಯಜ್ಞದ ಮುಂದ್ಗಡೆ. ಹಲ್ಲೆಲೂಯಾ. ಎಷ್ಟು ಜನ ದೇವರು ಹೃದಯ ತೆರೆದು, ಕಿವಿ ತೆರೆದು ಕೇಳ್ತಾ ಇದ್ದೀರಾ? ಎಷ್ಟು ಜನ ನಿಮ್ ಕಣ್ಣುಗಳು ದೇವರು ತೆರೀತಾ ಇದ್ದಾರೆ? ಎಷ್ಟು ಜನ ನಿಮ್ ಕಿವಿಗಳು ತೆರೀತಾ ಇದ್ದಾನೆ ದೇವರು? ಎಷ್ಟು ಜನ ಈ ಮಾತುಗಳು ಹೃದಯದಲ್ಲಿ ಇಟ್ಕೊಂತ ಇದ್ದೀರಾ? ಎಷ್ಟು ಜನ ಸ್ತುತಿಸ್ತಾ ದೇವರ ವಾಕ್ಯನ ಕೇಳ್ತಾ ಇದ್ದೀರಾ? ಕಮಾನ್. ಪಿಕವಾಗಿ ಬೇಗ ದೇವರಲ್ಲಿ, ದೃಢವಾಗಿ ಪ್ರೇಯರಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಬೇಗ ಸ್ಟಡಿಯಾಗಿ. ಕ್ರಿಸ್ತನ ಬರೋದು ಅತಿ ಶೀಘ್ರವಾಗಿದೆ. ತಪ್ಪಿಸ್ಕೋ ಈ ಲೋಕನ ಬಿಟ್ಟು, ತಪ್ಪಿಸ್ಕೋ ಈ ಪಾಪವನ್ನ ಬಿಟ್ಟು, ತಪ್ಪಿಸ್ಕೋ ಈ ಸೈತಾನ ಬಿಟ್ಟು, ತಪ್ಪಿಸ್ಕೋ ಈ ಲೋಕ ಸಂಬಂಧ ಕಾರ್ಯಗಳಿಂದ ದೂರ ಆಗು. ಕ್ರಿಸ್ತನ ಕಡೆಗೆ ಓಡೋಗು. ಲೋಟನ ಹೆಂಡತಿ ಮಕ್ಕಳ ತರ ಓಡು ಬಿಟ್ಟು ಸೊದೋಮ್ ಗೊಮೋರನ, ಈ ಭೂಮಿ ಒಂದು ಸೊದೋಮ್ ಗೊಮೋರ ಅಂತ ಆಮೇಲೆ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ ಹೇಳ್ತದೆ. ರೆವಲ್ಯೂಷನ್ ಚಾಪ್ಟರ್ 11 ಅಲ್ಲಿ ಈ ಭೂಮಿ ಸೊದೋಮ್ ಗೊಮೋರ ಇದ್ದಂಗೆ, ಐಗುಪ್ತ ಇದ್ದಂಗೆ. ಈ ಐಗುಪ್ತವನ್ನ ಇಸ್ರಾಯೇಲರು ಬಿಟ್ಟು ಬಂದಂತೆ ಈ ಭೂಮಿ ಎಂಬ ಐಗುಪ್ತವನ್ನ ಬಿಟ್ಟು ಪರಲೋಕ ಎಂಬ ಪರಮ ಕಾನಾನನ್ನ ರೀಚ್ ಆಗು. ಯಾವಾಗ್ಲೂ ನಾನು ಪಾಪಿ ಅಂತ ಪ್ರೇ ಮಾಡಬೇಡ. ಪರಿಶುದ್ಧನಾಗಿ ಪ್ರೇ ಮಾಡು. ಪಾಪ ಮಾಡ್ತೀಯಾ, ನಾನು ಪಾಪಿ ಅಂತೀಯ, ಹಡ್ಕೊಂತೀಯ, ಕಣ್ಣೀರಾಗ್ತೀಯ, ತಿರ್ಗಾ ಪಾಪ ಮಾಡ್ತೀಯ. ಇನ್ ಕೆಲವ್ರಿಗಂತೂ ನಾನು ಪಾಪ ಮಾಡ್ತಾ ಇದ್ದೀನಿ ಅನ್ನೋ ಅರಿವೇ ಇಲ್ಲ. ಅದು ಫುಲ್ ಡ್ರಿಂಕ್ ಮ್ಯಾನ್ ಅಡಿಕ್ಟ್ ಆಗಿರೋದಂತಾರೆ. ಅದನ್ನು ಪಾಪಕ್ಕೆ ಅಡಿಕ್ಟ್ ದಾಸರಾಗ್ಬಿಟ್ಟಿರ್ತಾರೆ ಫುಲ್ಲು. ನಾವು ಯಾವತ್ತು ತಿಳ್ಕೊ, ನಾನು ಕ್ಲೀನ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಚೆನ್ನಾಗಿರ್ತೀರಿ, ಕರೆಕ್ಟ್ ಆಗಿರ್ತೀರಿ, ಪ್ರೇಯರಲ್ಲಿ ಇರ್ತೀರಿ, ಪರಿಶುದ್ಧತೆ ಕಳಿಸ್ತಾ ಹೋಗ್ತಾ ಇರ್ತೀರಿ, ಒಂದೊಂದರಲ್ಲಿ ದೇವರ ಚಿತ್ತನ ನೆರವೇರಿಸ್ತಾ ಇರ್ತೀರಿ. ಸದ್ದಲ್ಲಿ ಏನನ್ನ 1 ಪಾಪ 2 ಪಾಪ 3 ಪಾಪ ಮಾಡ್ಬಿಟ್ರೆ ನಮ್ಮ ಮೈಂಡ್ ಬ್ಲಾಕ್ ಆಗುತ್ತೆ ಅಷ್ಟೇ. ನೀನ್ ಏನ್ ಮಾಡಿದ್ರೂ ಕೆಟ್ಟದ್ ಮಾಡಿದ್ರು ಕೂಡ ಒಳ್ಳೇದು ಅಂತೀರಿ. ಕನ್ಫ್ಯೂಷನ್ ಬಿದ್ದೋಗ್ಬಿಡ್ತೀರಿ. ಕನ್ಫ್ಯೂಷನ್ ಅದು ಒಂದು ಬ್ಲಾಕ್ ಪರದೆ ನಮ್ಮ ಮೈಂಡ್ ಮೇಲೆ ಕೌದು ಬಿಡ್ತಾನೆ ಸೈತಾನ. ನಾವೇನ್ ಮಾಡಿದ್ರೆ ಕೂಡ ಪ್ರೇ ಮಾಡಿಲ್ವೇ, ನಾನು ಇಂಥ ಮಾತುಗಳಾಡ್ತೀನಿ, ನಾನು ಇಂಥದ್ದು ಕಣ್ಣಲ್ಲಿ ನೋಡ್ತೀನಿ, ಇಂಥದ್ದೆಲ್ಲ ಕಿವಿಯಲ್ಲಿ ಕೇಳ್ತೀನಿ, ಇಂಥದ್ದೆಲ್ಲ ನನ್ನ ಹೃದಯದಲ್ಲಿ ಆಲೋಚನೆಗಳು ಬರ್ತವೆ ಅನ್ನೋದೇ ಗೊತ್ತೇ ಆಗಲ್ಲ. ಯಾರನ್ನ ಪಾಸ್ಟ್ ಬಂದು ನತಾನು ಬಂದು ದಾನಿಯೇಲನ ಕಣ್ಣು ದಾವೀದನ ಕಣ್ಣು ತೆರಿಬೇಕು, ಅಥವಾ ನೀನೇ ಅಪ್ಸೆಟ್ ಆಗಿ ನಾನು ಯಾಕೆ ಮೊದಲು ಒಳ್ಳೆ ಪ್ರೇ ಮಾಡ್ತಾ ಇದ್ದೆ, ಯಾಕೆ ನನಗೆಲ್ಲ ಕಟ್ ಆಗ್ತಾ ಇದೆ, ಯಾಕೆ ಕೋಪ ಬರ್ತಾ ಇದೆ, ಯಾಕೆಲ್ಲ ನನ್ಗೆ ಆಪೋಸಿಟ್ ಆಗ್ತಾ ಇದ್ದಾರೆ, ಯಾಕೆ ಕೆಲಸದಲ್ಲಿ ವಿರೋಧ, ಏನೋ ಸಮಥಿಂಗ್ ರಾಂಗ್ ಇದೆ ಅನ್ಕೋಬೇಕು. ಇಲ್ಲಂದ್ರೆ ಪಾಸ್ಟ್ ಹೇಳ್ಬೇಕು. ಇಲ್ಲ ಇಂಥ ಕೂಟುಗಳಲ್ಲಿ ನಿನ್ ಕಿವಿ ದೇವರು ತೆರೀಬೇಕು. ಇಲ್ಲ ನೇರವಾಗಿ ದೇವರು ಕಲಿತು ಬೇರೆ ವಾಕ್ಯಗಳು ನೋಡೋಣ. ಜಾನ್ ಚಾಪ್ಟರ್ 8:24, ಯೋಹಾನ 8:24. ಫಾಸ್ಟ್ ಆಗೋದಿ. ಆದುದರಿಂದ
ನೀವು ನಿಮ್ಮ ಪಾಪಗಳಲ್ಲಿಯೇ ಸಾಯುವಿರೆಂದು ಹಾ. ನಿಮಗೆ ಹೇಳಿದೆನು. ಹೇಳಿದ್ರು ಬಿಡ್ತಾ ಇದ್ದಾರೆ ಯೇಸು ಕ್ರಿಸ್ತನಲ್ಲಿ. ಎಷ್ಟು ಜನ ವಾಕ್ಯ ಕೇಳಿದ್ರಿ? ಅಟೆನ್ಷನ್. ನಿಮಗೆ ಏನಾರ ಕಳವಳ ಭಯ ಬಂದಾಗ ನಾನಲ್ಲ ಕಾರಣ, ದೇವರ ಆತ್ಮ ಮಾತಾಡಿದಾಗ ಏನ್ ಮಾತಾಡ. ದೇವರ ಅಥಾರಿಟಿಯಲ್ಲಿ, ದೇವರ ಅಧಿಕಾರದಲ್ಲಿ ಮಾತಾಡೋದು ಹಂಗೆ ಮಾತಾಡೋದು. ಇನ್ನು ಯಾರ ಮುಖ ಕಾಣಿಕೆ ಗೀಣಿಕೆ ಎಲ್ಲ ನೋಡಲ್ಲ. ಏನ ಆ ಅಧಿಕಾರ ಅವನ ಕೈಯಲ್ಲಿ ಇರ್ತೈತೆ, ಕತ್ತಿ ಹಿಡ್ಕೊಂಡಿರ್ತಾನೆ. ವಾಕ್ಯ ಏನ್ ಹೇಳ್ತಾ ಇದೆ? ನೀವು ನಿಮ್ಮ ಪಾಪಗಳಲ್ಲಿ ಸಾಯುವಿರೆಂದು. ಯಾಕೆ ಗೊತ್ತಾ? ನಾನು ಆತನಂತ ನೀವು ನಂಬಲಿಲ್ಲ, ನಾನ್ ರಕ್ಷಕನಂತ ನೀವು ನಂಬಿಲ್ಲ, ನಾನ್ ಮೆಸ್ಸಿಯನಂತ ನೀವು ನಂಬಿಲ್ಲ, ನಾನ್ ಪಾಪ ಪರಿಹಾರಕನಂತ ನೀವು ನಂಬಿಲ್ಲ, ನಾನ್ ಶಿಲ್ಪೆಯಲ್ಲಿ ನಿಂತಾಗಿ ಪ್ರಾಣ ಕೊಟ್ಟೆ ಅಂತ ನಂಬಲಿಲ್ಲ, ನಾನ್ ನಿನ್ನನ್ನು ಹುಡುಕೊಂಡ್ ಬಂದೆ ಅಂತ ನಂಬಿಲ್ಲ, ನಾನ್ ನಿನ್ನನ್ನು ನ್ಯಾಯ ತೀರಿಸೋ ದೇವರಂತ ನೀವು ನಂಬಿಲ್ಲ. ನಿಮ್ ಪಾಪಗಳಲ್ಲಿ ಸಾಯ್ತೀರಾ, ನಿಮ್ ಪಾಪಗಳಲ್ಲಿ ಸಾಯ್ತೀರಾ. ಸಾಯ್ತೀರಾ ಅಂದ್ರೆ ಏನ್ ಗೊತ್ತಾ? ಮರಣ, ಸಾವು. ದೇಹ ಬರೋ ಮರಣ ಅಲ್ಲ, ಆತ್ಮಕ್ಕೆ ಬರೋ ಮರಣ ನರಕಕ್ಕೆ ತಗೊಂಡು ಹೋಗ್ತೈತೆ. ಈ ದೇಹಕ್ಕೆ ಬರೋ ಮರಣ ಮಣ್ಣಿಗೆ ತಗೊಂಡು ಹೋಗ್ತೈತೆ. ಹಲ್ಲೆಲೂಯಾ. ನಿಮ್ಮ ಪಾಪಗಳಲ್ಲಿ ನೀವು ಸಾಯ್ತೀರಾ. ಪಾಪಗಳಲ್ಲಿ ಸಾಯ್ತೀರಂದ್ರೆ ಅಯ್ಯೋ ಒಂದಿನ ಸಾಯಬೇಕಲ್ಲ. ಎಲ್ಲರಿಗೂ ಏನ್ ಬ್ರದರ್ ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಾ? ಎಲ್ಲಾರು ಸಾಯ್ತಾರೆ, ಯಾರು ಬದುಕಿಲ್ಲ. ಬಾಡಿ ಸಾವು ಬೇರೆ, ಆತ್ಮದಲ್ಲಿ ಸಾವು ಬೇರೆ. ಒಂದ್ಸಾರಿ ಈ ಊರಲ್ಲಿ ಒಂದು ದೊಡ್ಡ ಮನುಷ್ಯ ಸತ್ತೋಗಿದ್ರು, ಸಾವು ಹೋಗಿದ್ದೆ. ಅವ್ರು ಸಾವು ಮುಚ್ಚಿಡಕ್ಕೆ ಒಂದು 2 ಅವರ್ ಆಗುತ್ತೆ. ಎಷ್ಟು ಅವರ್? 2 ಅವರ್ಸ್ ಬೇರೆನೆ ಆಯ್ತು. ನಾನು ಒಬ್ಬ ಪ್ರಶ್ನೆ ಕೇಳಿದ್ರು, ಆಮೇಲೆ ಸಾವು ಬಗ್ಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇಲೆ ನಾನು ಅವ್ರು ಕೇಳಿದೆ, ಎಷ್ಟು ತರ ಸಾವು ಇದೆ ಅಂತ ಕೇಳಿದೆ. ಮರಣ ಒಂದೇ ಅಂತ ಹೇಳಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪಾಪ ಅವ್ರಿಗೆ ಮೈಗೆ ಬರೋದು ಮಾತ್ರ ಗೊತ್ತು, ಆತ್ಮಕ್ಕೆ ಮರಣ ಬರ್ತದೆ. ನೀವೇ ಇಲ್ಲಿ ಆದವನಿಗೆ ಅವಾಗ ಏನಂತ ಹೇಳಿದ್ರು? ಈ ಹಣ್ಣು ತಿಂದಿದ್ದ ದಿನ ಅವ್ರ ಸತ್ರ. ಇದ್ರೆಲ್ಲ ತಿರ್ಗಾ ಸುಮಾರು ಒಂದು 850 ವರ್ಷ ಈಗ ಪಾಪ ಮಾಡಿದ್ಮೇಲೆ ಆಮೇಲೆ ಹಲ್ಲೆಲೂಯಾ. ಆತ್ಮಿಕ ಮರಣ ಬೇರೆ, ಶಾರೀರಿಕ ಮರಣ ಬೇರೆ. ನ್ಯಾಚುರಲ್ ಡೆತ್ ಅಂತ ಹೇಳಿ ಇಂಗ್ಲಿಷ್ ಅರ್ಥ ಆಗುತ್ತಲ್ಲ ನಿಮ್ಗೆಲ್ಲ. ನಾನೆಲ್ಲ ಇಂಗ್ಲಿಷ್ ಓದಿಲ್ಲ ಅಷ್ಟೊಂದು. ಇಂಗ್ಲಿಷ್ ಎಲ್ಲ ಉಲ್ಟಾ ಸಿದ್ಧ ಬರ್ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಇಂಗ್ಲಿಷ್ ಎಲ್ಲ 0 ಮಾರ್ಕ್ಸ್. ನನಗೆ ABCD ಗೊತ್ತಿಲ್ಲ ನನಗೆ ಓದುವಾಗ. 10th ಆದ್ರೆ ಕೂಡ ABCD ಫುಲ್ ಆಗಿ ನನಗೆ ಗೊತ್ತಾಗ್ತದೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ಚೆನ್ನಾಗಿ ಕೇಳಿ, ನೀವು ನಿಮ್ಮ ಪಾಪಗಳಲ್ಲಿ ಸಾಯ್ತೀರಾ. ಈ ಮಾತತ್ರ ನಾವೇನು ಒಂದಿನ ನಾವು ಸಾಯಲೇಬೇಕಲ್ಲ? ಹೌದು. ಈ ಬೈಬಲ್ ಆತ್ಮಕ್ಕೆ ಮಾತಾಡೋದು, ಶರೀರಕ್ಕಲ್ಲ. ಶರೀರಕ್ಕೆ ಕೆಲಸಕ್ಕೆ ಯಾವುದಕ್ಕೂ ಕೆಲಸ ಬರಲ್ಲ ಅಂತ ಬರೀತಾನೆ. ರೋಮಾಪುರ ಗ್ರಂಥ 14ನೇ ಅಧ್ಯಾಯದಲ್ಲಿ ಪೌಲ ಬರೀತಾನೆ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಅಂದ್ರೆ ದೇಹಕ್ಕೆ ತಿನ್ನೋದು ನಾವು. ಈ ಮಾತುಗಳು ನೀನು ಇವಾಗ ಕೇಳ್ತಾ ಇರೋದು ನಿನ್ನ ಆತ್ಮಕ್ಕೆ. ಮನುಷ್ಯದಲ್ಲಿ 3 ಭಾಗ ಇದೆ ಗೊತ್ತಾನೆ? ಪ್ರಾಣ, ಆತ್ಮ, ಶರೀರ. ಆಮೇಲೆ ಪ್ರಾಣ ನೀನ್ ಹೋಯ್ತಂದ್ರೆ ನೀನೇನಂತಾರೆ? ನನ್ನೇನಂತಾರೆ? ಡೆಡ್ ಬಾಡಿ, ಸತ್ತಿರೋ ಹೆಣ. ಆ ಹೆಸರಿಗಲ್ಲ, ಸತ್ತೋಗಿದ್ದಾನೆ. 3 ಇದ್ರೇನೆ ಮನುಷ್ಯ, 3 ಇದ್ರೇನೆ ಅದಕ್ಕೊಂದು ಮೀನಿಂಗು, 3 ಇದ್ರೇನೆ ಪವರ್, ಒಂದಕ್ಕೊಂದು ಜಾಯಿಂಟ್. ಈ ದೇಹದಲ್ಲಿರೋವಾಗಲೇ ನಿನ್ ಪಾಪ ಪರಿಹಾರ ಆಗ್ಬೇಕು. ಅರ್ಥ ಆಗಿಲ್ಲ? ಈ ಸಾವು ಬರ್ದಿದ್ ಮುಂಚೆನೆ ನೀನ್ ಯೇಸುವನ್ನ ದೇವರಂತ, ರಕ್ಷಕನಂತ, ಒಡೆಯನಂತ, ಸ್ವಾಮಿ ಅಂತ ಸ್ವೀಕಾರ ಮಾಡ್ಕೋಬೇಕು. ಅಲ್ಲೋದ್ಮೇಲೆ ನರಕದಲ್ಲಿ, ಪಾತಾಳದಲ್ಲಿ, ಮೇಲ್ಕೋದ್ಮೇಲೆ, ಕೆಳಕೋದ್ಮೇಲೆ ಅನ್ಬೇಡ. ಅಲ್ಲಿ ಯಾವ ಚಾನ್ಸ್ ಇಲ್ಲ. ಅಲ್ಲಿರೋದೆಲ್ಲ ಒಂದೇ ಅವ್ರ ಬಾಯಲ್ಲಿ. ಈಗ ಹೋಗಿರೋರೆಲ್ಲ ಈಗ ನಂಬ್ತೀನಿ ಅಂತಾರ. ಈಗ ಹೋಗ್ಬಿಟ್ಟಿದಾರಲ್ಲ ಅವರೆಲ್ಲ ಏನಂತ ಕರೀತಾರೆ ಗೊತ್ತಾ? ಈಗ ನಂಬ್ತೀನಿ ನಾನು. ಇಲ್ಲ ಮಗನೇ, ಸಾರಿ ಮಗನೇ, ನಿನ್ ಟೈಮ್ ಅಲ್ಲೇ ಆಗೋಯ್ತು. ಅಲ್ಲೇ ಅಂದ್ರೆ ನೀವ್ ಹೇಳಿ ಇವಾಗ ಭೂಲೋಕದಲ್ಲಿ. ಅದಕ್ಕೆ ಪೌಲ 1 ಕೊರಿಂಥ 15ನೇ ಸ್ಪಷ್ಟವಾಗಿ ಬರೀತಾನೆ, ನಿಮ್ಮ ಮೂಗಲ್ಲಿ ಉಸಿರಿರೋವಾಗಲೇ
ಯೇಸು ಕ್ರಿಸ್ತನ ರಕ್ಷಕನಂತ ಸ್ವೀಕಾರ ಮಾಡಿ. ನಿಮ್ಮ ಮೂಗಲ್ಲಿ ಉಸಿರಿಡ್ತಾ ಇದಲ್ಲ, ಅವಾಗಲೇ ನೀವು ರಿಪಂಟ್ ಆಗ ಮಾರ್ಪಾಟು ಬರ್ಬೇಕು, ಚೇಂಜಸ್ ಬರ್ಬೇಕು. ಸತ್ರೆ ಯೇಸುವನ್ನ ಅರಿಯದೆ, ಯೇಸುವನ್ನ ನಂಬದೆ, ಪಾಪಗಳಲ್ಲೇ ಸತ್ರೆ ನಮ್ಮ ಆಸ್ತಿ ನಮ್ಮನ್ನ ಬರಲ್ಲ ಬಿಡಕ, ನಮ್ಮ ಅಂತಸ್ತು ನಮ್ಮನ್ನ ಬರಕ್ ಬಿಡಲ್ಲ, ನಮ್ಮ ಪಾಪಗಳು ಯೇಸು ಹತ್ರ ಬರೋದಕ್ಕೆ ಬಿಡಲ್ಲ. ನಾವು ಮಾಡೋ ಪಾಪಗಳು, ಕೆಲವು ಸಂಬಂಧಗಳು, ಕೆಲವು ಸ್ಥಳಗಳು, ಕೆಲವು ವಿಷಯಗಳು ನಮ್ಮನ್ನ ದೇವರ ಹತ್ರ ಸೇರಿಸಲಾಗು. ಇವುಗಳಿಗೆಲ್ಲ ತಳ್ಳಿ ನೀನು ಬರಬೇಕು ಕ್ರಿಸ್ತನ ಹತ್ರ. ಪಾಪಗಳನ್ನೇ ಸಾಯುವಿರಿ ಅಂದ್ರೆ ಇದು ಹೇಳ್ತಾರೆ ಯೇಸು ಕ್ರಿಸ್ತನು. ನ್ಯಾಚುರಲ್ ಡೆತ್ ಸಾವಲ್ಲ, ಆತ್ಮಕ್ಕೆ ಬರೋ ಸಾವು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಮರಿಯಳಿಗೆ ಹೇಳ್ತಾನೆ ದೇವದೂತನು ಗಬ್ರಿಯೇಲು, ಹಲ್ಲೆಲೂಯಾ, ಏನಂತ ಹೇಳ್ತಾನಂದ್ರೆ, ನೀನು ಒಬ್ಬ ಗಂಡು ಮಗುವನ್ನು ಎಳಿತೀಯ, ಏನಂತ ಹೇಳಿದ್ರು, ಜನ್ಮ ಕೊಡ್ತೀಯ, ಆತನಿಗೆ ಇಮ್ಮಾನುವೇಲ್ ಅಂತ ಹೆಸರಿಡು. ಅವನೇ ಈ ಲೋಕ ರಕ್ಷಕನು, ಈ ಲೋಕ ಜನರ ಪಾಪಗಳನ್ನೆಲ್ಲ ಕ್ಷಮಿಸೋನು, ಇನ್ಯಾರೂ ಇಲ್ಲ. ಯೋಹಾನನ ಬಂದು ಕೇಳ್ತಾರೆ ಜನ, ನೀನ್ ಮೆಸ್ಸಿಯನಾ, ನೀನ್ ಜೀಸಸಾ, ನೀವು ಪ್ರಭುವಾ ಅಂತ ಕೇಳಿದ್ರು. ಅಲ್ಲ, ನಾನಲ್ಲ. ಎಲಿಯನಾ? ಅಲ್ಲ. ಯೆರೆಮೀಯನಾ? ಆ ಪ್ರವಾದಿಗಳಲ್ಲಿ ಒಬ್ಬನ? ಅಲ್ಲ. ಯೆಶಾಯ ಗ್ರಂಥ 40ನೇ ಅಧ್ಯಾಯ 3ನೇ ವಚನದಲ್ಲಿ ಬರೆದಿರೋ ನಾನು, ಅಡಿಗೆಯಲ್ಲಿ ಕೂಗುವವನ ಶಬ್ದವದೇ ನಾನು, ಕರ್ತನ ಮಾರ್ಗಗಳನ್ನು ನೆಟ್ಟಿಗೆ ಮಾಡಕ್ ಬಂದಿರೋನು ನಾನಲ್ಲ, ಬೆಳಕು. ಏನಂತ 4, 5, 6ನೇ ವಚನ, ಜಾನ್ ಫಸ್ಟ್, ಯೋಹಾನ 1ನೇ ಅಧ್ಯಾಯ 4, 5, 6, 7, 8ರಲ್ಲಿ ನಾನು ಕ್ರಿಸ್ತನಲ್ಲ ಅಂತ ಕ್ಲೀನ್ ಆಗಿ ಮೆನ್ಷನ್ ಮಾಡ್ತಾನೆ ಅವನು. 15 ವಾಕ್ಯಗಳಲ್ಲಿ ಅಧ್ಯಾಯ ಪೂರ್ತಿ ಐ ಆಮ್ ನಾಟ್ ಕ್ರೈಸ್ಟ್, ಆತನ ಚಪ್ಪಲಿಯನ್ನ ಬಿಚ್ಚೋದಕ್ಕೂ ಯೋಗ್ಯನಲ್ಲ ನಾನು, ಆತನ ಕರಗಳ ಭಾರನ ಬಿಚ್ಚೋದಕ್ಕೂ ಕೂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಜೀಸಸ್ ಅನ್ನೋದು ಹೆಂಗ್ ಗೊತ್ತಾ, ನಿನ್ನ ಆಸೆ ಕೊಟ್ಟು ತಕೊಳ್ಳೋದು. ಈ ಮಾತುಗಳನ್ನ ನಂಬಬೇಕು, ಈ ಮಾತುಗಳನ್ನ ಸಂಪಾದಿಸ್ಕೋಬೇಕು, ಇಷ್ಟಪಟ್ಟು ಈಸ್ಕೊಂಡು ಹೋಗೋದಿದು. ಇದೇ ಮುಖ್ಯ, ಇರೋದ್ರಲ್ಲಿ ಇದೇ ಗ್ರೇಟ್, ಇರೋದ್ರಲ್ಲಿ ಇದೇ ಸ್ಪೆಷಲ್, ಇರೋದ್ರಲ್ಲಿ ಇದೇ ಹೈ ಕ್ವಾಲಿಟಿ, ಇರೋದ್ರಲ್ಲಿ ಇದೇ ನಂಬರ್ 1. ನನ್ನ ಬದುಕೆಲ್ಲ ಮಾರಿ ಈಸ್ಕೊಬೇಕು. ಇನ್ನೊಂದು ವಾಕ್ಯ ನಾನು ಅಪೊಸ್ತಲರ ಕೃತ್ಯ 13:36, ಆಕ್ಟ್ಸ್ ಚಾಪ್ಟರ್ 36, ಅಪೊಸ್ತಲರು 13:36. ತನ್ನ ಸಕಾಲದವರೆಗೆ ಸೇವೆ ಮಾಡಿದ ನಂತರ ದೈವ ಸಂಕಲ್ಪದಿಂದ ನಿದ್ದೆ ಹೋಗಿ ತನ್ನ ಪಿತೃಗಳ ಬಲೆಯಲ್ಲಿ ಇಡಲ್ಪಟ್ಟು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಿದನು. ಮಾಡಿ ಏನಾಯ್ತು, ಸಮಾಧಿಯಲ್ಲಿ ಕೊಳ್ತೋಯ್ತು, ಹುಳ ತಿನ್ಬಿಟ್ಟು ಚರ್ಮ ಎಲ್ಲ ಹೋಯ್ತು. ಆದರೆ ದೇವರು ಎಬ್ಬಿಸಿದ ಆತನು, ಯಾರನ್ನ ದೇವರು ಎಬ್ಬಿಸಿದ್ರು? ಯಾರು? ಯೇಸು ಕ್ರಿಸ್ತನನ್ನು. ಯೇಸು ಕ್ರಿಸ್ತನ ಮರಣದಿಂದ ಎದ್ದೋಳಿದಾರಂತ ವಾಕ್ಯ ಹೇಳ್ತೇವೆ. ದೇವರು ಎಬ್ಬಿಸಿದಾತನಂದ್ರೆ ಯೇಸು ಕ್ರಿಸ್ತನು ಕೊಳೆಯುವ ಅವಸ್ಥೆಯನ್ನು ಅನುಭವಿಸಲಿಲ್ಲ. ಆಮೇಲೆ ಆದ್ದರಿಂದ ಸಹೋದರರೇ, ಆತನ ಮೂಲಕವಾಗಿ ಪಾಪ ಪರಿಹಾರವು. ಏನಂತೆ ಬ್ರದರ್ ಸಿಸ್ಟರ್? ಪಾಪ ಯಾರಾದ್ರೂ ನನ್ನ ಸಾಲ ಕೊಡ್ತಾರ, ತೀರಿಸ್ತಾರ? ನಮ್ಮ ಮಾಡಿದ ಸಾಲ ಯಾರನ್ನ ಬಡ್ಡಿ ಇಲ್ದಿರ ಕೊಡ್ತಾರ? ನನ್ನ ಅಪ್ಪನ ಆಸ್ತಿ ಬರ್ತದೆ, ಸಾಲಗಳೆಲ್ಲ ತೀರ್ಸ್ಕೊಂಡ್ಬಿಡೋಣ ಅನಿಸ್ತೈತೆ ಇಲ್ಲ ಒಂದೊಂದ್ಸಾರಿ? ಇಲ್ಲೊಂದು ಆಸ್ತಿ ಹೇಳ್ತದೆ, ಅದಕ್ಕೆ ಯೇಸು ಕ್ರಿಸ್ತನ ರಕ್ತ, ಯೇಸುವಿನ ನಾಮ. ಆ ನಾಮದ ಮೇಲೆ ನೀನಿಡೋ ನಂಬಿಕೆ ನಿನ್ನ ಪಾಪ ಪರಿಹಾರ ಮಾಡ್ತದೆ, ನಿನ್ನ ಪಾಪ ಪರಿಹಾರ ಮಾಡ್ತದೆ. ಅನ್ಯತಾ ನೀನು ಎಷ್ಟಣ ಮಾಡಲ್ಲ. ಇಲ್ಲಿ ನೋಡಲ್ಲಿ ಕ್ಲೀನಾಗಿ ಹೇಳ್ತದೆ, ಆ ರಕ್ಷಕನ ಮೂಲಕ ಪಾಪ ಪರಿಹಾರವು. ಪಾಪ ಎಸ್, ಹಲ್ಲೆಲೂಯಾ, ಆಮೆನ್. ಓಂ ಶ್ರೀ ಕನ್ಯಾ ಪುತ್ರಾಯ ನಮಃ. ಕನ್ಯೆಯಿಂದ ಹುಟ್ಟಿದವನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ, ವಾಕ್ಯ ಕ್ಲೀನ್ ಆಗಿ ಹೇಳ್ತಾರೆ. ಅವತ್ತು ನೀವೆಲ್ಲ ಸಾಕ್ಷಿ ಕೇಳಿದ್ರಿ, ಪಾಸ್ಟರ್ ಅನೀಫ್ ಅಂತ, ಅವರೆಲ್ಲ ದೇವರಲ್ಲಿ ನಿದ್ರೆ ಹೋದ್ರು.
ಆ ವಾರದಲ್ಲಿ 3 ದಿನ ಬಿಟ್ಟು ಅಲ್ಲಿ ಬಂದು ಸಾಕ್ಷಿ ಕೊಟ್ಟೋದ್ರಲ್ಲ, 3 ಡೇಸ್ಗೆ ಯಾವ ಚರ್ಚಲ್ಲಿ ರಕ್ಷಣೆ ಹೊಂದಿದ್ರು ಅದೇ ಚರ್ಚಲ್ಲಿ ಒಂದು ಪ್ರಾಣ ಬಿಟ್ಟಿದ್ರು. ಯಾವ ಚರ್ಚಲ್ಲಿ ರಕ್ಷಣೆ ಹೊಂದಿದ್ರು, ಸೇವೆ ಸ್ಟಾರ್ಟ್ ಮಾಡಿದ್ರು, ಸೇಮ್ ಚರ್ಚಲ್ಲಿ ಪ್ರಾಣ ಹೋಗಿದ್ರು. ಅಲ್ಲೆಲ್ಲೂಯ್ಯ. ಅವ್ರು ಹೇಳಿದ್ರಲ್ವಾ, ಈ ಕತ್ತಲೆಯಿಂದ ನನ್ನನ್ನು ಯಾರು ಬೆಳಕು ಕೊಡ್ತಾರೆ, ಈ ಪಾಪಗಳಿಂದ ನನಗೆ ಬಿಡುಗಡೆ ಯಾರು ಕೊಡ್ತಾರೆ? ಎರಡೇ ತಾನೇ ಅವ್ರ ಆಪ್ಷನ್. ಈ ಪಾಪಗಳು ತೊಳೆಯೋದು ಯಾರು? ಈ ಪಾಪಗಳನ್ನ ನಾನು ಮಾಡಿರೋ ಪಾಪಗಳು ನನ್ನ ಮೇಲೆ ಇದೆ, ಇದು ತೊಳೆಯೋದು ಯಾರು? ನಾನು ಕತ್ತಲೆಯಲ್ಲಿ ಇದ್ದೀನಿ, ಈ ಬೆಳಕಿಗೆ ಕೊಡೋರು ಯಾರು? ಎಷ್ಟು ಜನ ಕೇಳಿದ್ರೆ ಅವ್ರ ಸಾಕ್ಷಿ ಹೇಳಿದ್ರಲ್ವಾ? ನೋಡಿದ್ರ ಲಾಸ್ಟ್ ನಮ್ ಎಷ್ಟು ಅದೃಷ್ಟ, ಅವ್ರು ಬಂದು ಕಡೆಗೆ ನಮ್ಮ ಸಭೆಯಲ್ಲಿ ವಾಕ್ಯ ಕೊಟ್ಟು ಹೋದ್ರು. ಬ್ಯಾಂಗ್ಳೂರ್ ಲಾಸ್ಟ್ ಮೀಟಿಂಗ್ ಅವರು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅವ್ರು 2 ಆಸೆ ಕೊಟ್ಟರು, ಅವ್ರು ಕೊಟ್ಟಿರೋ ಟ್ರಾಕ್ಸ್ ಎಲ್ಲ ಬಿತ್ತು. ಯೇಸು ಕ್ರಿಸ್ತ ನಿನ್ನ ಕತ್ತಲೆಯಿಂದ ಬಿಡಿಸ್ತಾನೆ, ಯೇಸು ಕ್ರಿಸ್ತ ನಿನ್ನ ಪಾಪಗಳನ್ನು ಶ್ರಮಿಸ್ತಾನೆ. 2 ಆನ್ಸರ್ ಅದ್ರಲ್ಲಿ ಉತ್ತರ ಆಯ್ತು ಅಂತ ಹೇಳಿದ್ರು ನಮ್ಮ ಹತ್ರ. ಕೇಳಿದ್ರಲ್ಲ, ಎಲ್ಲರೂ ಕೇಳಿದ್ರಲ್ಲ? ಎಸ್. ಪ್ರತಿ ಮನುಷ್ಯನು ಈ ಕೆಲಸದಲ್ಲಿ ಭೂಮಿಯಲ್ಲಿ ಫಸ್ಟ್ ಪ್ರಿಫರೆನ್ಸ್ ಮಾಡ. ಇದರಿಂದ ನಾನು ಹೊರಗಡೆ ಬರ್ಬೇಕು, ಈ ಪಾಪದಿಂದ ಹೊರಗಡೆ ಬರ್ಬೇಕು. ನೀನ್ ಮಾಡಿಲ್ಲ ಬ್ರದರ್, ನೀನ್ ಕೊಲೆ ಮಾಡಿಲ್ಲ ಬ್ರದರ್, ನೀನ್ ಲಂಚ ಇಸ್ಕೊಳ್ಳಿಲ್ಲ ಬ್ರದರ್, ನೀನ್ ಯಾರಿಗೂ ಮಾಟ ಮಂತ್ರ ಮಾಡಿ ಸಾಯಿಸಿಲ್ಲ ಬ್ರದರ್ ಸಿಸ್ಟರ್, ಇಂತಾತ ನಿನ್ನ ಅಜ್ಜಿ ಮಾಡಿರೋದು, ನೀನ್ ಸುಳ್ಳು ಹೇಳಿರೋದು, ಕೋಪ ಮಾಡ್ಕೊಂಡಿರೋದು, ಅನ್ಯಾಯ ಮಾಡಿರೋದು, ಲಂಚ ಇಸ್ಕೊಂಡಿರೋದು, ಯಾರು ಅದಕ್ಕೆ ಕೊಟ್ಟೋದು? ಬಾ, ನಿನಗೆ ಯೇಸು ಸ್ವಾಮಿ ಕೊಡ್ತಾನೆ. ಬಾ, ನೀನ್ ಹೊಡೆದಾಕಿರೋದು ಯೇಸು ಸ್ವಾಮಿ ಕೊಡ್ತಾನೆ. ಬಾ, ನಿನ್ ಬದಲು ಆತನ ಬಂದು ನಿಂತ್ಕೊಂತ ನಿನ್ಗೆ. ಅಲ್ಲೆಲ್ಲೂಯ್ಯ. ಬೇರೆ ಯಾವ್ದಕ್ಕೂ ಸೈತಾನ ನಡಗಲ್ಲ, ಬೇರೆ ಯಾವ್ದಕ್ಕೂ ಸೈತಾನ ನಿನ್ ಬಿಟ್ಕೊಡಲ್ಲ. ಸೈತಾನ ಅಂದ್ರೆ ಮರಣಾಧಿಕಾರಿ. ಎಲ್ಲರೂ ಹೇಳಿ, ಸೈತಾನ ಅಂದ್ರೆ ಮರಣಾಧಿಕಾರಿ ಅಂತೇಳಿ. ಪಾಪಕ್ಕೆ ತಂದೆ ಅಂತೇಳಿ, ಪಾಪಕ್ಕೆ ತಂದೆ ಅಂತ ಇನ್ನೊಂದ್ಸರಿ ಹೇಳಿ. ಅಲ್ಲೆಲ್ಲೂಯ್ಯ. ಪಾಪ ಮಾಡಿಸೋದು ಅವನೇ, ನಮ್ಗೆ ಮರಣ ಕೊಡೋದು ಅವನೇ, ನಮ್ಮನ್ನ ಆಯಾ ಪಾಪಗಳಿಗೆ ಪ್ರೇರೇಪಿಸೋದು ಅವನೇ. ದೇವ್ರ ಮುಂದೆ ನೋಡಿ, ಒಂದು ಪಾಪ ಮಾಡಿದ್ರೆ ಹೆಂಗ್ ಕೊಡ್ತೀವಿ? ಕೊಡಿಬಾರ್ದು. ನೋಡಿ, ಅವನ ಹತ್ರ ಎಷ್ಟು ಪಾಪ ಇದೆ, ಅವನ ಹತ್ರ ಎಷ್ಟು ಪಾಪ ಇದೆ, ಹೆಂಗ್ ರಕ್ಷಣವಂತಾನೆ. ಆಮೇಲೆ 4,000 ವರ್ಷ ಮಾಡ್ತಾನೆ ಈಗ ಬಂದು ಪ್ರತ್ಯಕ್ಷನಾದ್ರೆ ಯೇಸು ಕ್ರಿಸ್ತನ್. ಅಲ್ಲೆಲ್ಲೂಯ್ಯ. ಯೇಸು ಕ್ರಿಸ್ತನ್ ಎದ್ದು ಬಂದ್ರೆ ಯೇಸು ಕ್ರಿಸ್ತನ್ ಎಂತವನು? ನಮ್ಮ ಪಾಪ ನಿವಾರಕನು ಪ್ಲಸ್ ರೋಗ ನಿವಾರಕನು ಪ್ಲಸ್ ಶಾಪ ನಿವಾರಕನು ಪ್ಲಸ್ ನಮ್ಮ ಸಮಸ್ತ ನಿವಾರಕನು. ಅಲ್ಲೆಲ್ಲೂಯ್ಯ. ಕೊಲಸ್ಯ 1:14 ಫಾಸ್ಟ್. ಕೊಲಸ್ಯನ್ 1:14. ಕೊಲಸ್ಯನ್ 1:14. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಅಲ್ಲೆಲ್ಲೂಯ್ಯ. ದೇವರ ಕುಮಾರ ಯಾರು? ಆ ಮಗನ ಯಾರು? ಆ ರಕ್ಷಕ ಯಾರು? ಏಸಯ್ಯ. ಯಾರು? ದೇವರು ದೇವ್ರು ಅನ್ಬೇಡಿ, ಏಸು ದೇವ್ರನ್ನ. ಅಂದ್ರೆ ದೇವ್ರು ದೇವ್ರು ನಾಡು, ದೇವ್ರು ನಾಡು ಅನ್ಬೇಡ, ದಿಂಡ್ರಿರ್ತಾನೆ. ಆಮೇಲೆ ಏಸು ಅಂತ ಹೇಳ್ಬೇಕು ಬಾಯಲ್ಲಿ. ಏಸು ಅಂತ ಪ್ರತಿಯೊಬ್ರು ಬಳಸ್ಬೇಕು. ನೀವ್ ಏಸು ಹೇಳಕ್ ಹಿಂದೆ ಮುಂದೆ ಭಯನೋ ಇಲ್ಲ, ನಿಮ್ಗೆ ಆ ಜ್ಞಾನ ಇಲ್ದಿರೋ ಹೋದ್ರೆ ಆಂಟಿ ಕ್ರೈಸ್ಟ್ ಸ್ಪಿರಿಟ್ ಅದು, ಕ್ರಿಸ್ತು ವಿರೋಧಿ ಆತ್ಮ. ಏಸು ಸ್ವಾಮಿ ಅನ್ಬೇಕು. ಯಾರ ಹತ್ರನ ನೀನ್ ಮಾತಾಡೋದು, ಯಾರ ವಾಕ್ಯ ಹೇಳಿದ್ರು, ಯಾರಿಗನ ನಿನ್ಗೆ ದೇವ್ರು ಮಾಡಿರೋದು ಹೇಳಿದ್ರು ಕೂಡ ಏಸು ಸ್ವಾಮಿ ಕೊಟ್ಟ ಅಂತ ಹೇಳ್ಬೇಕು. ಏಸು ಸ್ವಾಮಿ ದೇವ್ರು ಅನ್ಬೇಕು. ನಿನ್ ದೇವ್ರ ಮಗಳು, ಎಸ್ ನಿನ್ ದೇವ್ರ ಮಗ ಏಸು ಸ್ವಾಮಿ ಹೆಸರಲ್ಲಿ ಮೆನ್ಷನ್ ಮಾಡ್ಲೇಬೇಕು. ನೀನು ಬರೀ ದೇವ್ರು ದೇವ್ರು ಅಂತ ಹೇಳಿದ್ರೆ ಅದು ಕಲ್ಲಾಟ. ಸೈತಾನ ನಮ್ಗೆ ಕೊಟ್ಟಿರೋ ಒಂದು ಡಿವೈಡ್, ಕೆಟ್ಟದ್ದು. ಡಿವೈಡ್ ಮಾಡ್ಬಿಡ್ತಾನೆ, ದೇವರಿದ್ದವನು ಅಗಲಿಸ್ಬಿಡ್ತಾನೆ. ನೀನ್ ಎಷ್ಟು ಬಾಯಲ್ಲಿ ಯೇಸು ಸ್ವಾಮಿ ಹೆಸರು ಹೇಳ್ತೀಯೋ ಅಷ್ಟು ನಿನಗೆ ಆಶೀರ್ವಾದ, ರಕ್ಷಣೆ, ಪರಿಶುದ್ಧತೆ, ಪವಿತ್ರತೆ. ಆಮೆನ್. ಹಲ್ಲೆಲೂಯಾ. ಕೀರ್ತನೆಗಳು 1:1 ಓದಿ. ಪಾಪಿಗಳ ಜೊತೆ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ. ಸಾಕಪ್ಪ, ಪಾಪಿಗಳ ಜೊತೆ ಸೇರ್ಬೇಡ. ಯಾಕೆ ನಿನ್ಗೆ ಹೇಳಿದ್ ಗೊತ್ತಾ ಈ ಮಾತನ್ನ? ಯಾಕೆ ಪರಿಶುದ್ಧ ದಾವೀದನ ಮೂಲಕ ಈ ವಾಕ್ಯ ನಿಮ್ಗೆ ಬರೆಸಿಟ್ಟಿದ್ದಾನೆ? ನನಗೆ ನಿನಗೆ ಗೊತ್ತಾ? ಸಭೆಗಳಿಗೆ ಅಂತವ್ರ ಜೊತೆ ಸೇರಿದ್ರೆ ನಿನಗೆ ಗೊತ್ತಿದ್ರ ಪಾಪ ಮಾಡ್ತೀನಿ. ನೀನ್ ನೋಡು, ಪರಿಶುದ್ಧ ಜೊತೆ ಸೇರಿದ್ರೆ ಶಿಷ್ಟನ ಸಂಗಡ ಸೇರಿದ್ರೆ ಶಿಷ್ಟನಾಗ್ತಾನೆ, ದುಷ್ಟನ ಜೊತೆ ಸೇರಿದ್ರೆ ದುಷ್ಟನಾಗ್ತಾನೆ ಅಂತ ಬರೆದಿದೆ. ಜ್ಞಾನೋಕ್ತಿ ಗ್ರಂಥಗಳು ಎತ್ಕೊಂಡು ಸಾಮಿತಿಗಳು
ಪ್ರಾವರ್ಸ್ ನಿಧಿ ಮೊಂಡು ಓದಿ ದುಷ್ಟನು ಶಿಷ್ಟನ ಬಗ್ಗೆ ಜಾಸ್ತಿ ಬರೀತಿಲ್ಲ ಬುಕ್ಕು. ಯೋಗ ಗ್ರಂಥದಲ್ಲಿ ಬರ್ದಿದೆ. ಯಾಕೆ ನಾವು ಪಾಪಗಳು ಮಾಡ್ತೀವಿ, ಯಾಕೆ ತಪ್ಪುಗಳು ಮಾಡ್ತೀವಿ, ಯಾಕೆ ದೇವ್ರ ಬಗ್ಗೆ ನಮಗೆ ಬೇಸರಿಕೆ, ಯಾಕೆ ಆಲಯಕ್ಕೆ ಬರಕ್ಕೆ ಬೇಸರ, ನಾವು ಮಾಡೋ ತಪ್ಪುಗಳು, ನಮ್ಮ ಸವಾಸ ದೋಷಗಳು, ನಮ್ಮ ಫ್ರೆಂಡ್ಶಿಪ್ಗಳು, ಅಂತವ್ರ ಜೊತೆ ತಿಂದು ಕುಡಿಯೋದು, ಅಂತವ್ರ ಜೊತೆ ನಡೆದು ಅವ್ರ ಜೊತೆ ಟೈಮ್ ಪಾಸ್ ಮಾಡೋದು, ನಮ್ಮ ದೇವರ ಹತ್ರ ಬರೋದು ಬಿಡಲ್ಲ. ಈಗ ನನ್ನ ವಾಕ್ಯ ಕೇಳಿದ್ರಲ್ವಾ, ಪಾಪಿ ದೇವರನ್ನ ಕಾಣಕ್ಕಾಗಲ್ಲ. ಒಬ್ಬರೇ ದೇವರಿರೋದು ಈ ಪ್ರಪಂಚಕ್ಕೆ. ಎಲ್ಲರೂ ಹೇಳಿ, ಆ ದೇವರ ಹತ್ರ ನಾವು ಹೋಗ್ಬೇಕಂದ್ರೆ ಕ್ರಿಸ್ತನನ್ನ ಅಂಗೀಕರಿಸ್ಬೇಕು. ಈ ಭೂಮಿಯಲ್ಲಿ ಮಧ್ಯಸ್ಥನಾಗಿರೋ ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥನಾಗಿರೋ ಯೇಸುವನ್ನ ಅಂಗೀಕರಿಸ್ಕೊಳ್ಬೇಕು. ಆವಾಗ್ಲೇನೆ ಆತನ ಮೂಲಕನೇ ಯೇಸು ಕ್ರಿಸ್ತನ್ ಹೆಂಗಂದ್ರೆ ಒಂದು ಮನೆ ಅನ್ಕೊಳ್ಳಿ, ಇಲ್ಲ ಒಂದು ಪ್ಯಾಲೇಸ್ ಅನ್ಕೊಳ್ಳಿ, ಇಲ್ಲ ಒಂದು ಛತ್ರ ಅನ್ಕೊಳ್ಳಿ, ಮೈನ್ ಡೋರ್ ಅಂತ ಒಂದು ಇರ್ತೈತಿ, ಅದ್ರ ಮೂಲಕನೇ ಹೋಗ್ಬೇಕು. ಆತರ ಯೇಸು ಕ್ರಿಸ್ತನು ನಾನೇ ಪರಲೋಕಕ್ಕೆ ಬಾಗಿಲು ಅಂತ ಬರೀತಾನೆ. ಬರೀ ಯೋಹನ 10ನೇ ಅಧ್ಯಾಯದಲ್ಲಿ ಐ ಆಮ್ ಓನ್ಲಿ ಎವೆನ್ ದ ಡೋರ್ ಅಂತ ಬರೀತಾನೆ. ನಾನೇ ಪರಲೋಕಕ್ಕೆ ಬಾಗಿಲು. ನನ್ನ ಮೂಲಕ್ಕೆ ಹೊರತು ಯಾರು ತಂದೆಯ ಬಳಿಗೆ ಕ್ರಿಸ್ತನ ಹತ್ರ ಹೋಗ್ಬೇಕು. ಕ್ರಿಸ್ತನ್ ತೊಳಿತಾನೆ, ಆಮೇಲೆ ಕಳಿಸ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಕ್ರಿಸ್ತನ್ ಎಂತಂದು ಗೊತ್ತಾ, ನಿನ್ನ ಕಾಲಗಳು ತೊಳೆದು, ನಿನ್ನ ಕಾಲಗಳು ತೊಳೆದು. ಅವತ್ತು 12 ಮಂದಿ ಶಿಷ್ಯರು ತೊಳೆದೇನು, ಇವತ್ತು ನೀನು ಅವರ ಶಿಷ್ಯ. ನಿನ್ನ ಕಾಲಗಳು ತೊಳೆದಿದ್ದಾನೆ ಬ್ರದರ್ ಸಿಸ್ಟರ್. ಅಷ್ಟಕ್ಕೂ ನಿನ್ ಮನಸ್ಸು ಕಲ್ಲನ್ನ ಮನ ಮರಗಲ್ವಾ, ತಗ್ಗಿಸ್ಕೊಳ್ಳಲ್ವಾ? ನಿನ್ನ ಕಾಲಗಳು ತೊಳೆದಿದ್ದಾನೆ, ತನ್ನ ದೇಹದ ಛಿದ್ರವಾಗಿ ಅರ್ಪಿಸಿದ್ದಾನೆ. ನಿನ್ನ ಬಾಡಿ ಚೆನ್ನಾಗಿಲ್ಲ, ನಿನ್ನ ಅಂಗಾಂಗಗಳು ಚೆನ್ನಾಗಿಲ್ಲ ಅಂತ, ನಿನ್ನ ಆರ್ಗನ್ಸ್ ಚೆನ್ನಾಗಿಲ್ಲ ಅಂತ, ನೀನ್ ನಿತ್ಯ ಜೀವಕ್ಕೆ ಹೋಗ್ಬೇಕಂತ, ನೀನ್ ನರಕಕ್ಕೆ ಹೋಗ್ಬಾರ್ದಂತ, ನೀನ್ ಪಾಪದಲ್ಲಿ ಸಾಯ್ಬಾರ್ದಂತ, ಪಾಪದ ಸುಳಿಯಲ್ಲಿ ಸಿಕ್ಕಬಾರ್ದಂತ ನಿನಗಾಗಿ ಸತ್ತಿದ್ದಾನೆ. ಇದೇ ಇವತ್ತು ನಿನ್ನ ಸಂದೇಶ. ಪಾಪ ಮಾಡಬೇಡ, ಸೆಕೆಂಡ್ ಟೈಮ್ ಕ್ರೂಸಿಫೈ ಮಾಡಬೇಡ, ಸಿಲುಬೆಗೆ ಹಾಕಬೇಡ. ಬಹಳ ಕ್ರೈಸ್ತರಿಗೆ ಇದ್ರ ಬಗ್ಗೆ ಎಚ್ಚರಿಕೆನೇ ಇರಲ್ಲ. ಚರ್ಚ್ಗೆ ಹೋಗ್ತೀನಿ, ಬೈಬಲ್ ಇರ್ತೀನಿ, ಕುಟುಂಬ ಪ್ರೇ ಮಾಡ್ತೀನಿ ಅಂತ ಉಬ್ಬುತ್ತಾ ಇರ್ತಾರೆ. ಪರಿಶುದ್ಧವಾಗಿದ್ದೀನಾ, ಪಾಪ ಮಾಡ್ತೀನಿ ಇದ್ದೀನಾ, ದಿನೇ ದಿನೇ ಪರಿಶುದ್ಧನಾಗ್ತಾ ಇದ್ದೀನ, ವಾಕ್ಯ ಕೇಳಿ ಕೇಳಿ ಪ್ರೇಯರ್ ಮಾಡಿ ಆ ಅರಿವಿಲ್ದಿರ ಕಣ್ಣು ಮುಚ್ಕೊಂಡು ಕುರುಡ್ರ ತರ ಹೋಗ್ತಾ ಇರ್ತಾರೆ ಬೋಧಕರು, ವಿಶ್ವಾಸಿಗಳು. ಎಚ್ಚರ, ಡೇಂಜರ್, ರೆಡ್ ಲೈಟ್ ಆಗ್ತಾನೆ ಇವತ್ತು ದೇವರು ನಿನಗೆ. ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್. ನಿಮ್ಮ ಮನೆಯಲ್ಲಿ ಓದ್ಕೊಳ್ಳಿ, ಎಜೆಸ್ಕೇಲ 18:5-13. ಅಲ್ಲಿ ಕೆಲವು ಪಾಪಗಳನ್ನ ಒಂದು ಲಿಸ್ಟ್ ಪಾಪನ ಮೆನ್ಷನ್ ಮಾಡ್ತಾನೆ. ಆಮೆನ್. ಒಂದು ದೊಡ್ಡ ಲಿಸ್ಟ್ ಅನ್ನೇ ಮೆನ್ಷನ್ ಮಾಡ್ತಾನ. ಎಜೆಸ್ಕೇಲ 18ನೇ ಅಧ್ಯಾಯ 5-13. ಆಮೆನ್, ಆಮೆನ್. 5ನೇ ವಚನದಲ್ಲಿ ಏನಿದೆ? ಒಬ್ಬನು ಸದ್ಧರ್ಮಿಯಾಗಿ ನೀತಿ ನ್ಯಾಯವನ್ನು ನಡೆಸಿ ಗುಡ್ಡಗಳ ಮೇಲೆ ಯಜ್ಞಶೇಷವನ್ನು ತಿನ್ನದೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿ ತಿನ್ನಬಾರ್ದಂತೆ, ತಿನ್ನದೆ ಇಸ್ರಾಯೇಲ್ ವಂಶದವರ ವಿಗ್ರಹದ ಕಡೆಗೆ ಕಣ್ಣೆತ್ತದೆ, ನೆರೆಯವನ ಹೆಂಡತಿಯನ್ನು ಬೇರೆಯವ್ರ ಗಂಡನ್ನ ಆಸೆ ಪಡಬಾರ್ದು, ಮುಟ್ಟಿನ ಹೆಂಗಸನ್ನು ಸೇರದೆ, ಯಾರನ್ನು ಹಿಂಸಿಸದೆ, ಸಾಲ ಮಾಡಿದವನು ಯಾರನ್ನ ಏನ್ ಮಾಡ್ಬಾರ್ದು, ನಾವು ಟಾರ್ಚರ್ ಕೊಡಬಾರ್ದು. ಯಾರನ್ನ ಏನ್ ಮಾಡ್ಬಾರ್ದು, ಟಾರ್ಚರ್ ಕೊಡ್ತೀರಾ? ಸಾಲ ಮಾಡಿದವನ ಒತ್ತೆಯನ್ನು ವಾಪಸ್ ಕೊಟ್ಬಿಡ್ಬೇಕು, ಯಾರಾದ್ರೂ ನಾವು ಈಸ್ಕೊಂಡಿದ್ದೇವೆ. ಆಮೇಲೆ ಬಿಗಿ ಹಿಡಿಯದೆ, ಯಾರ ಸೊತ್ತನ್ನು ಅಪಹರಿಸದೆ, ಹಸಿದವನಿಗೆ ಅನ್ನವಿಕ್ಕಿ, ಬೆತ್ತಲೆ ಇರುವವನಿಗೆ ಒದಿಕೆಯನ್ನು ಒದಿಸಿ, ಸಾಲಕ್ಕೆ ಬಡ್ಡಿ ತೆಗೆಯದೆ, ಲಾಭಕ್ಕೆ ಹಣ ಕೊಡದೆ, ಅನ್ಯಾಯಕ್ಕೆ ಕೈ ಹಾಕದೆ, ವಾದಿ ಪ್ರತಿವಾದಿಗಳಿಗೆ ಸರಿಯಾಗಿ ನ್ಯಾಯ ತೀರಿಸಿ ಮಾಡಬಾರ್ದು. ಇವೆಲ್ಲ ಅಂತ ಹೇಳ್ತಾ ಇರೋದು. ಮಾಡದೆ 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 ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಗೊಂಡು ಸತ್ಯಪರನಾಗಿಯೇ ನಡೆದರೆ ಇಂಥವನು ಸದ್ಧರ್ಮಿಯಾಗಿರುವುದರಿಂದ ಬಾಳುವನು. ಇದು ಕರ್ತನಾದ ಯೆಹೋವನ ನುಡಿ. ಇಂಥವನು ಪಡೆದ ಮಗನು ಹೀಗೆ ಹೇಳಿದ ದುಷ್ಟ ಸುಕೃತ್ಯಗಳಲ್ಲಿ ಯಾವನಾದರೂ ನಡೆಸಿ ಸುಕೃತ್ಯಗಳಲ್ಲಿ ಅನ್ನು ನಡೆಸದೆ. ಸುಕೃತ್ಯಗಳು ಹೆಂಗಿರ್ತದೆ ಅಂದ್ರೆ ದೇವರ ವಾಕ್ಯಕ್ಕೆ ಸಮಾನವಾಗಿರ್ತದೆ.
ಅಲ್ಲೆಲೂಯಾ. ನಡೆಸದೆ ಗುಡ್ಡಗಳ ಮೇಲೆ ಯಜ್ಞಶೇಷವನ್ನು ತಿಂದು ನೆರೆಯವನ ಹೆಂಡತಿಯನ್ನು ಕೆಡಿಸಿ ದೀನ ದರಿದ್ರರನ್ನೇ ಹಿಂಸಿಸಿ ಜನರ ಸೊತ್ತನ್ನೇ ಅಪಹರಿಸಿ ಸಾಲಗಾರರ ಒತ್ತೆಯನ್ನೇ ಬಿಗಿ ಹಿಡಿದು ವಿಗ್ರಹಗಳ ಕಡೆಗೆ ಕಣ್ಣೆತ್ತಿ ಅಸಹ್ಯ ಕಾರ್ಯಗಳನ್ನು ಮಾಡಿ ಸಾಲಕ್ಕೆ ಬಡ್ಡಿ ತೆಗೆದು ಲಾಭಕ್ಕೆ ಹಣ ಕೊಟ್ಟು ಬಲಾತ್ಕಾರಿ ರಕ್ತ ಸುರಿಸುವವನು ಆಗಿದ್ದರೆ ಬಾಳುವನೇ? ಬಾಳ್ತಾನ? ಫಸ್ಟ್ ಬಾಳ್ತಾನಂದ್ರು, ಸೆಕೆಂಡ್ ಏನ್ ಬಾಳಲ್ಲ ಅಂತ ಹೇಳಿ. Praise the Lord. Praise the Lord. Hallelujah. Yes. Thank you Jesus. ಇನ್ನು ಚೆನ್ನಾಗಿ ಮಾತುಗಳನ್ನೆಲ್ಲ ಹೋಗಿ ಕುತ್ಕೊಂಡು ಕಣ್ಮುಚ್ಚಿ, ಎಲ್ಲಿ ನಿನ್ ಮಂಚದ ಮೇಲೆ ಮಂಚ ಕೆಳಗಡೆನೋ ಹಾಲಲ್ಲೋ ಬೆಡ್ರೂಮ್ ಅಲ್ಲೋ ಹಾಲಕ್ಕೆ ಬಂದ ಕಣ್ಮುಚ್ಕೋ. ನಿನ್ನ ಜೀವಿತ ಜೀಸಸ್ ಮುಂದ್ಗಡೆ ತರ್ತಾನೆ. ತೋರ್ಸು ಅಂತೇಳಿ ನೀನ್ ಅಳ್ತೀಯ ನೋಡು, ಲಿಸ್ಟ್ ಬರ್ದಿಟ್ಕೊಂಡು ಅಳ್ತೀಯ ನಿನ್ ಪಾಪಗಳಿಗೆ. ಕಣ್ಮುಚ್ಚೋಣ. ಥ್ಯಾಂಕ್ ಯು ಅಪ್ಪ. ಸಮಯವನ್ನು ದಿನವನ್ನು ವೇಳೆಯನ್ನು ಆತ್ಮ ಪ್ರಾಣ ಶರೀರ ಕುಟುಂಬಗಳನ್ನು ನಿಮ್ಮ ಕಾರ್ಯಗಳನ್ನು ಆಶೀರ್ವದಿಸಿ ಬಲಪಡಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪವಿತ್ರಾತ್ಮನ ಅನುಭೂತಿ ಎಂದೆಂದಿಗೂ ನಿಮ್ಮೆಲ್ಲರ ಸಂಗಡದಲ್ಲಿ. ಆಮೇನ್, ಆಮೇನ್, ಆಮೇನ್.